ವಿದ್ಯಾರ್ಥಿಗಳೇ 8ನೇ ತರಗತಿ ವಿಜ್ಞಾನ ಕುತೂಹಲ ಕನ್ನಡ ಮಾಧ್ಯಮ. ಅದರಲ್ಲಿ ನಾವು ಇವತ್ತು ಅಧ್ಯಾಯ 6 ಒತ್ತಡ, ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸರಿಯಾದ ಹೇಳಿಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರ 6.21 ಎಚ್ಚರಿಕೆಯಿಂದ ಗಮನಿಸಿ. ಪಾತ್ರೆ 6ಅನ್ನು ನೀರಿನಿಂದ ತುಂಬಿಸಲಾಗ್ತಾ ಇದೆ. ನೀರು ಸುರಿಯುವುದನ್ನು ನಿಲ್ಲಿಸಿದಾಗ ನೀರಿನ ಮಟ್ಟವು ಡ್ಯಾಶ್ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಾಗಿರುತ್ತೆ ಅಂತ ಇದರ ಉತ್ತರ ನೋಡೋಣ. ನೋಡಿ, ಯಾವ್ದ್ಯಾವುದು ಪಾತ್ರೆ ಇರುತ್ತೋ ನೀರನ್ನು ಹಾಕೋದು ನಿಲ್ಲಿಸಿದಾಗ ಮೂರೂ ಪಾತ್ರೆಗಳಲ್ಲಿ ಸಮನಾಗಿರುತ್ತೆ. ಮೂರೂ ಪಾತ್ರೆ ಅದು ಏನು ಸೈಜ್ ಆದರೂ ಇರಲಿ, ಮೂರೂ ಪಾತ್ರೆಗಳಲ್ಲಿ ನೋಡಿ ಇಲ್ಲಿಂದ ನೀರು ಹಾಕ್ತಾ ಇದ್ದಾರೆ ಅಂತಂದರೆ ಈ ನೀರೇನಾಗಿರುತ್ತೆ, ಇದರಲ್ಲಿ ಹೋಗಿ ಎಲ್ಲ ಕಡೆ ಅಷ್ಟೇ ಸಮನಾಗುತ್ತೆ. ನೀರಿನ ಮಟ್ಟ ಯಾವಾಗಲೂ ಒಂದೇ ಮಟ್ಟದಲ್ಲಿರುತ್ತೆ. ಯಾಕೆ ಅಂತಂದರೆ ದ್ರವದ ಒತ್ತಡವು ಎತ್ತರದ ಮೇಲೆ ಅವಲಂಬಿತವಾಗಿರುತ್ತದೆ, ಪಾತ್ರೆ ಆಕಾರ ಅಥವಾ ಅಗಲದ ಮೇಲಲ್ಲ. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟು. ಇದನ್ನೇ ನೀವು ಬರಿಬೇಕಾಗಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಎತ್ತರದ ಆಧಾರದ ಮೇಲೆ ಅದು ಡಿಸೈಡ್ ಆಗಿರುತ್ತೆ. ಹಾಗಾಗಿ ಇದು ಏನಾಗಿರುತ್ತೆ, ಎಲ್ಲವೂ ಸಹ ಒಂದೇ ಸಮಾನವಾಗಿರ್ತವೆ ಅನ್ನೋದು ಸರಿಯಾದಂಥ ಉತ್ತರ. ಆಪ್ಷನ್ ಡಿ. ನೋಡಿ, ಸಂಗ್ರಾಹಕದ ನೀರಿನ ಮಟ್ಟ ಆಕಾರವನ್ನು ಲೆಕ್ಕಿಸದೆ ಒಂದೇ ಆಗಿರುತ್ತದೆ, ಏಕೆಂದರೆ ದ್ರವದ ಒತ್ತಡ ಸಂಗ್ರಾಹಕದ ಆಕಾರ ಅಥವಾ ಅಗಲವನ್ನು ಅವಲಂಬಿಸಿರೋದಿಲ್ಲ, ಸಂಗ್ರಾಹಕದ ಎತ್ತರವನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಅದರ ಹೆಂಗಾರಿರಲಿ ಡಿಸೈನು ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಮೂರೂ ಸಹ ಒಂದೇ ಅಳತೆಯಲ್ಲಿ ಇರ್ತವೆ, ಸಮಾನವಾಗಿರ್ತವೆ ಅನ್ನೋದು ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಆಪ್ಷನ್ ಡಿ. ನೋಡಿ, ನೀವು ಜಸ್ಟ್ ಆಪ್ಷನ್ ಡಿ ಅಂತ ಬರೆಯೋದು, ಬಟ್ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಈ ಚಿತ್ರ ಮತ್ತು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಬಟ್ ನೀವು ಇದಕ್ಕೆ ಆಪ್ಷನ್ ಡಿ ಇಷ್ಟೇ ಹಾಕಿದ್ರೆ ಸಾಕಾಗತ್ತೆ. ಇನ್ನು ಎರಡನೇದು, ಒಂದು ರಬ್ಬರ್ ಹೀರು ಬಟ್ಟಲನ್ನು ಸಮತಟ್ಟಾದ ನಯವಾದ ಮೇಲ್ಮೈ ಮೇಲೆ ಒತ್ತಲಾಗಿದೆ ಮತ್ತು ಅದೇ ರೀತಿಯ ಹೀರು ಬಟ್ಟಲನ್ನು ಒರಟಾದ ಮೇಲ್ಮೈ ಮೇಲೆ ಒತ್ತಲಾಗಿದೆ. ಹಾಗಾದರೆ 4 ಆಪ್ಷನಲ್ಲಿ ಯಾವುದು ಸರಿ ಅಂತ ಫಸ್ಟು ಉತ್ತರ ನೋಡೋಣ. ರಬ್ಬರ್ ಸಕ್ಕರ್ ಇದನ್ನು ಹೀರುಬಟ್ಲು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದು ಹೀರುಬಟ್ಲು. ನೋಡಿ, ಇಲ್ಲೇನಿದೆ, ಇದು ಸಮತಟ್ಟಾದ ಮೇಲ್ಮೈ ಮೇಲೆ ಅಂಟ್ಕೊಂಡ್ಬಿಡುತ್ತೆ, ಇವು ಒರಟಾದ ಮೇಲ್ಮೈ ಮೇಲೆ ಅಂಟ್ಕೊಳೋದಿಲ್ಲ. ಸೊ ಕಾರಣ ಏನು ಅಂತ ನೋಡೋದಾದರೆ, ರಬ್ಬರ್ ಸಕ್ಕರ್ ಸಮತಲದ ಮೇಲ್ಮೈ ಮೇಲೆ ಅಂಟಿಕೊಳ್ಳುತ್ತೆ. ಇದು ವಾಯುಮಂಡಲದ ಒತ್ತಡದಿಂದ ಒಳಗೆ ಗಾಳಿ ಉಂಟಾಗೋದ್ರಿಂದ, ಅಂದರೆ ವ್ಯಾಕ್ಯೂಮು ಒಂದು ಖಾಲಿ ರೀತಿ ಪ್ರದೇಶ ಉಂಟಾಗುತ್ತೆ. ಆದರೆ ಅಸಮತಲದ ಮೇಲ್ಮೈ ಮೇಲೆ ಇರ್ತಕ್ಕಂಥದ್ದು ಗಾಳಿ ಒಳಗೆ ನುಗ್ಗೋ ಕಾರಣ ವ್ಯಾಕ್ಯೂಮ್ ಉಂಟಾಗೋದಿಲ್ಲ, ಆದ್ದರಿಂದ ಸಕ್ಕರ್ ಅಂಟ್ಕೊಳ್ಳೋದಿಲ್ಲ ಅಂತ. ನೋಡಿ, ಇಲ್ಲೇನಾಗುತ್ತೆ, ಇದು ಸಕ್ಕರ್ ಅಂಟ್ಕೊಳ್ಳುತ್ತೆ, ಇಲ್ಲಿ ಒಳಗೆ ಗಾಳಿ ಕಂಪ್ಲೀಟ್ ಇರೋದಿಲ್ಲ, ಅಂದರೆ ವ್ಯಾಕ್ಯೂಮ್ ನಿರ್ಮಾಣ ಆಗಿಬಿಡುತ್ತೆ. ಹಾಗಾಗಿ ಹೊರಗಿನ ಒತ್ತಡ ಅದ್ರ ಮೇಲೆ ಗಾಳಿ ಪ್ರೆಷರ್ ಬಿದ್ದು ಅದು ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಹೊರಗಿನ ವಾಯುಮಂಡಲದ ಒತ್ತಡ ಸಕ್ಕರನ್ನು ಒತ್ತುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಉಬ್ಬು ತಗ್ಗು ಇರೋದ್ರಿಂದ ಗಾಳಿ ಒಳಗಡೆ ಆಲ್ರೆಡಿ ಹೋಗಿರುತ್ತಿದ್ದು. ಸೊ ಹಂಗಾಗಿ ಇಲ್ಲಿ ಒತ್ತಡ ಅಷ್ಟು ಇರೋದಿಲ್ಲ, ಹಂಗಾಗಿ ಇದು ಅಂಟ್ಕೊಳೋದಿಲ್ಲ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ನೋಡಿ, ಸಮತಲವಾಗಿರ್ತಕ್ಕಂಥದ್ದು ವ್ಯಾಕ್ಯೂಮ್ ಉಂಟಾಗುತ್ತೆ, ಹಂಗಾಗಿ ಸಕ್ಕರೆ ಅಂಟ್ಕೊಳ್ಳುತ್ತೆ. ಇಲ್ಲಿ ಅಸಮತಲ ಇದ್ದರೆ ಅಲ್ಲಿ ಗಾಳಿ ಒಳಗೆ ನುಗ್ಗುತ್ತೆ, ಇಲ್ಲಿ ಗಾಳಿ ಒಳಗೆ ನುಗ್ಗೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈ ಎರಡನೇದಕ್ಕೆ ಸಕ್ಕರೆ ಅಂಟ್ಕೊಳ್ಳಲ್ಲ. ಸೊ ಅಂಥ ಆಪ್ಷನ್ ಯಾವುದು? ಆಪ್ಷನ್ ಸಿ. ನೋಡಿ, ವಾತಾವರಣದ ಒತ್ತಡದಿಂದಾಗಿ ರಬ್ಬರ್ ಸಕ್ಕರ್ ಅಂಟಿಕೊಳ್ಳುತ್ತೆ. ಇದು ನಯವಾದ ಮೇಲ್ಮೈ ಮೇಲೆ ನಿರ್ವಾತವನ್ನು ಸೃಷ್ಟಿಸುತ್ತದೆ. ಇನ್ನು ಒರಟಾದ ಮೇಲ್ಮೈನಲ್ಲಿ ಗಾಳಿ ಏನಾಗುತ್ತೆ, ಒಳ ಹೋಗ್ಬಿಡುತ್ತೆ, ಸೋರಿಕೆ ಆಗುತ್ತೆ, ಅಂದರೆ ಒಳ ಹೋಗುತ್ತೆ. ಹಾಗಾಗಿ ಇದು ನಿರ್ವಾತ ಆಗೋದನ್ನು ತಡೆಯುತ್ತೆ ಮತ್ತು ಹೀಗಾಗಿ ಇದು ಅಂಟ್ಕೊಳ್ಳೋದಿಲ್ಲ ಅನ್ನೋದು ಸರಿಯಾದಂಥ ಉತ್ತರ. ಏನು ಅಂಟ್ಕೊಳ್ಳೋದಿಲ್ಲ. ಮುಂದಿನ ಪ್ರಶ್ನೆ ಮೂರನೇದು, ಒಂದು ಹನಿ ತೊಟ್ಟಿಯನ್ನು ಕಟ್ಟಡದ ಮೇಲ್ಛಾವಣಿಯ ಮೇಲೆ ಎತ್ತರದಲ್ಲಿ ಇರಿಸಲಾಗಿದೆ. ಒಂದು ನೀರಿನ ತೊಟ್ಟಿ ಇದು. ನೆಲ ಮಹಡಿಯಲ್ಲಿ ಹೆಚ್ಚಿನ ಒತ್ತಡದೊಂದಿಗೆ ನೀರನ್ನು ಪಡೆಯಲು ಒಬ್ಬರು ಹೀಗೆ ಮಾಡಬೇಕು ಅಂತ. ಅಂದರೆ ಒಂದು ನೀರಿನ ತೊಟ್ಟಿಯನ್ನು ಮೇಲ್ಗಡೆ ಇಟ್ಟಿದ್ದಾರೆ, ಫುಲ್ಲು ಎತ್ತರದಲ್ಲಿ ಇರಿಸಲಾಗಿದೆ. ನೆಲ ಮಹಡಿಯಲ್ಲಿ ಎಚ್ಚರದ ಒತ್ತಡದಿಂದ ನೀರನ್ನು ಪಡೀಲಿಕ್ಕೆ ಹೀಗೆ ಮಾಡಬೇಕು ಅಂತ. ಏನು ಮಾಡಬೇಕು ಅಂತ ನೋಡೋದಾದರೆ, ತೊಟ್ಟಿ ಎತ್ತರವನ್ನು ಹೆಚ್ಚಿಸಬೇಕು ಅಥವಾ ತೊಟ್ಟಿ ಎತ್ತರವನ್ನು ಕಡಿಮೆ ಮಾಡಬೇಕು. ಎಷ್ಟು ಎತ್ತರ ಇರುತ್ತೋ ಅದಕ್ಕಿಂತ ಹೆಚ್ಚು ನೀರು ಹಿಡಿಯುವ ಮತ್ತೊಂದು ತೊಟ್ಟಿಯನ್ನು ಅಳವಡಿಸಬೇಕು. ಅಂದರೆ ಈಗ ಹೈಟ್ ಇರುತ್ತಲ್ಲ ಅಂಥದ್ದೇ ಇನ್ನೊಂದು ತೊಟ್ಟಿ ಹಾಕಬೇಕು. ಅಷ್ಟೇ ಎತ್ತರವಿರುವ ಆದರೆ ಕಡಿಮೆ ನೀರು ಹಿಡಿಯುವ ಮತ್ತೊಂದು ತೊಟ್ಟಿಯನ್ನು ಅಳವಡಿಸಬೇಕು. ಏನು ಅಂತ ನೋಡೋಣ. ನೋಡಿ, ಇಲ್ಲಿ ದ್ರವದ ಒತ್ತಡ ನೀರಿನ ಸ್ತಂಭದ ಎತ್ತರದೊಂದಿಗೆ ಹೆಚ್ಚಾಗುತ್ತೆ. ಹೈಟ್ ಎಷ್ಟಿರುತ್ತೋ ಅಷ್ಟು ಅದರ ಪ್ರೆಷರ್ ಜಾಸ್ತಿ ಆಗುತ್ತೆ ಅನ್ನೋದು ಇದರ ಅರ್ಥ. ಸೊ ನೋಡಿ, ಇಲ್ಲಿ ಕಡಿಮೆ ಹೈಟ್ ಇದೆ, ಹಂಗಾಗಿ ಪ್ರೆಷರ್ ಕಡಿಮೆ. ಇಲ್ಲಿ ಎತ್ತರ ಜಾಸ್ತಿ ಇದೆ, ಹಂಗಾಗಿ ಜಾಸ್ತಿ ಪ್ರೆಷರಿಂದ ನೀರು ಬರುತ್ತೆ. ಹಾಗಾಗಿ ಅವ್ರು ಏನು ಮಾಡಬೇಕು, ಎತ್ತರವನ್ನು ಹೆಚ್ಚಿಸಬೇಕು ಅನ್ನೋದು. ಟ್ಯಾಂಕ್ ಇನ್ನೂ ಎತ್ತರಕ್ಕೆ ಏರಿಸಿದ್ರೆ ಒತ್ತಡ ಹೆಚ್ಚಾಗುತ್ತೆ ಮತ್ತು ನೀರಿನ ಹರಿವು ಹೆಚ್ಚಾಗುತ್ತೆ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಹಂಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಎ, ಹೈಟನ್ನು ಜಾಸ್ತಿ ಮಾಡಿಸ್ಬೇಕು ಅನ್ನೋದು
ಇದಕ್ಕೆ ಸರಿಯಾದಂಥ ಉತ್ತರ. ನೋಡಿ, ನಿಮಗೆ ಗೊತ್ತಾಗಲಿ ಅಂತೇಳಿ ಚಿತ್ರದ ಸಮೇತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ನು ಒಂದಿಗೆ ನೀವು ಕಲೀಲಿಕ್ಕೆ ಸಹಾಯ ಆಗುತ್ತೆ ಅಂತ. 4ನೇದು, ಚಿತ್ರ 6.22ರಲ್ಲಿ ತೋರಿಸಿರುವಂತೆ ಎ ಮತ್ತು ಬಿ ಎಂಬ 2 ಪಾತ್ರೆಗಳಲ್ಲಿ ಒಂದೇ ಮಟ್ಟದವರೆಗೆ ನೀರನ್ನು ತುಂಬಿಸಲಾಗಿದೆ. ಪಿ ಎ ಮತ್ತು ಪಿ ಬಿ ಎಂಬುದು ಪಾತ್ರೆಗಳ ತಳಭಾಗದಲ್ಲಿರುವ ಒತ್ತಡ ಆಗಿದೆ. ಎಫ್ ಎ ಮತ್ತು ಎಫ್ ಬಿ ಎಂಬುದು ಎ ಮತ್ತು ಬಿ ಪಾತ್ರೆಗಳ ಕೆಳಭಾಗದಲ್ಲಿರುವ ನೀರಿನಿಂದ ಉಂಟಾಗುವ ಬಲವಾಗಿದೆ. ಇದರಲ್ಲಿ ಯಾವುದು ಸರಿ ಅಂತ ನೋಡಬೇಕು ನಾವು. ನೋಡಿ, ಇದ್ರ ಎಕ್ಸ್ಪ್ಲನೇಷನ್ ಫಸ್ಟ್ ನೋಡೋಣ. ಪಾತ್ರೆ ಒಂದು ಚಿಕ್ಕದಾಗಿದೆ, ಎ ಪಾತ್ರೆ. ಇದು 2ನೇ ಪಾತ್ರೆ, ಬಿ ಪಾತ್ರೆ ದೊಡ್ಡದಾಗಿದೆ. ನೋಡಿ ಇಲ್ಲಿ ಚಿತ್ರ. ಸೊ ನೀರಲ್ಲಿ ಎರಡೂ ಸೇಮ್ ಒಂದೇ ಎತ್ತರಕ್ಕಿರೋದ್ರಿಂದ ಒತ್ತಡ, ಹಿಂದಿನ ಲೆಕ್ಕದಲ್ಲಿ ನೆನಪಿಸ್ಕೊಳ್ಳಿ, ಹಿಂದಿನ ಟ್ಯಾಂಕ್ ಇತ್ತಲ್ಲ ನೋಡಿ, ಇದರಲ್ಲಿ ಎತ್ತರ ಜಾಸ್ತಿ ಇದ್ದರೆ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಇರುತ್ತೆ. ಆದರೆ ಇಲ್ಲಿ ಏನಾಗಿದೆ, ಎತ್ತರ ಒಂದೇ ಇರೋದ್ರಿಂದ ಒತ್ತಡ ಸೇಮ್ ಇರುತ್ತೆ. ಒತ್ತಡ ಸೇಮ್ ಅಂತ ಯಾವ್ದ್ರಾಗಿದೆ ನೋಡ್ರಿ, ಇದ್ರಾಗಿದೆ ಮತ್ತು ಇದ್ರಾಗಿದೆ. ಸೊ ಹಾಗಾಗಿ ಒತ್ತಡ, ಇದು ಪಿ ಅಂದ್ರೇನು, ಪ್ರೆಷರ್ ಅಂತ ನೆನ್ಪಿಟ್ಕೊಳ್ಳಿ, ಒತ್ತಡ. ಸೊ ಒತ್ತಡ ಎರಡರಲ್ಲೂ ಸೇಮ್ ಇದೆ. ಆಮೇಲೆ ನೋಡಿ ಇಲ್ಲೇನು ಅಂತಂದರೆ ಯಾವುದ್ರದ್ದು ನೋಡಿ, ಇದ್ರ ಭಾಗ ಕಡಿಮೆ ಇದೆ. ಹಾಗಾಗಿ ಇದು ಉಂಟು ಮಾಡ್ತಕ್ಕಂಥ ಬಲ ಏನಿದೆ ನೆಲದ ಮೇಲೆ ಅಥವಾ ಯಾವ್ದ್ರ ಮೇಲೆ ಇಟ್ಟಿರ್ತಾರೋ ಅದ್ರ ಮೇಲೆ ಕಡಿಮೆ ಇರುತ್ತೆ ಬಲ. ಅದೇ ಇದು ದೊಡ್ಡದಿದೆ ನೋಡ್ರಿ, ಹಾಗಾಗಿ ಇದು ಉಂಟು ಮಾಡ್ತಕ್ಕಂಥ ಬಲದ ಪ್ರಮಾಣ ಜಾಸ್ತಿ ಇದೆ. ಹಂಗಾಗಿ ಎಫ್ ಬಿ ಏನಿದೆ ಅದು ಜಾಸ್ತಿ ಇರಬೇಕು. ಎಫ್ ಬಿ ದೊಡ್ಡದೇ ಆಗಿರೋದೆ ನೋಡ್ರಿ, ಆಪ್ಷನ್ ಬಿನಲ್ಲಿದೆ ನೋಡಿ. ಪಾತ್ರೆಗಳ ತಳಭಾಗದಲ್ಲಿರುವ ಒತ್ತಡ ನೀರಿನ ಎತ್ತರದ ಮೇಲೆ ಅವಲಂಬಿತವಾಗಿದೆ. ಎರಡೂ ಪಾತ್ರೆಗಳಲ್ಲಿ ನೀರಿನ ಎತ್ತರ ಸೇಮ್ ಇರೋದ್ರಿಂದ ಪ್ರೆಷರು ಸೇಮ್ ಇರುತ್ತೆ. ಇನ್ನು ಬಲ ಅಂತಂದರೆ ಬಲದ ಸೂತ್ರ ಒತ್ತಡ ಇಂಟು ವಿಸ್ತೀರ್ಣ ಆಗಿರುತ್ತೆ. ಹಂಗಾಗಿ ಎನಲ್ಲಿ ತಳಭಾಗದ ಕ್ಷೇತ್ರಫಲ ಏನಿರುತ್ತೆ ಅದು ಕಡಿಮೆ ಇದೆ. ಆದರೆ ಬಿನಲ್ಲಿ ಇರ್ತಕ್ಕಂಥ ತಳಭಾಗದ ಕ್ಷೇತ್ರಫಲ ಜಾಸ್ತಿ ಇರೋದ್ರಿಂದ ಒತ್ತಡ ಯಾವ್ದ್ರದ್ದು ಅಂದರೆ ಬಲ ಯಾವ್ದ್ರದ್ದು ಜಾಸ್ತಿ, ಬಿ ಇದು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಕೆಳಭಾಗದಲ್ಲಿರುವ ಒತ್ತಡವು ನೀರಿನ ಎತ್ತರವನ್ನು ಅವಲಂಬಿಸಿರುತ್ತೆ. ಇದು ಎರಡೂ ಪಾತ್ರೆಗಳಲ್ಲಿ ಒಂದೇ ಆಗಿದೆ. ಆದ್ದರಿಂದ ಪಿ ಆಫ್ ಎ ಈಸ್ ಈಕ್ವಲ್ ಟು ಪಿ ಆಫ್ ಬಿ. ಆದರೆ ಪಾತ್ರೆ ಎ ಕಿರಿದಾಗಿರೋದ್ರಿಂದ, ಅಂದರೆ ಸಣ್ಣ ಪ್ರದೇಶ ಇರೋದ್ರಿಂದ ಅದು ಉಂಟು ಮಾಡತಕ್ಕಂಥ ಬಲ ಕಡಿಮೆ ಇರುತ್ತೆ. ಹಾಗಾಗಿ ಎಫ್ ಎ ಲೆಸ್ ದೆನ್ ಎಫ್ ಬಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ ಅಂತ ಕೊಟ್ಟಿದ್ದಾರೆ. 1ನೇದು, ಗಾಳಿಯು ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಹರಿಯುತ್ತೆ ಅಂತ. ಇದನ್ನು ಸರಿಯೇ ತಪ್ಪೇ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಹೆಚ್ಚಿನ ಒತ್ತಡದ ಪ್ರದೇಶ ಗಾಳಿ, ಹೌದಾ. ನೆಕ್ಸ್ಟು, ಹೆಚ್ಚು ಒತ್ತಡ ಇದ್ದರೆ ಅಲ್ಲಿಂದ ಗಾಳಿ ಕಡಿಮೆ ಒತ್ತಡದ ಪ್ರದೇಶದ ಕಡೆ ಹೋಗುತ್ತೆ. ಅಂದರೆ ಕಂಪ್ಲೀಟಾಗಿ ಗಾಳಿ ಇಲ್ಲೇ ಇಲ್ಲಪ್ಪ ಇಲ್ಲಿ. ಆಗ ಏನಾಗುತ್ತೆ, ಎಲ್ಲಿ ಹೆಚ್ಚು ಒತ್ತಡ ಇರುತ್ತೋ ಗಾಳಿ ಅಲ್ಲಿಂದ ಕಡಿಮೆ ಒತ್ತಡದ ಕಡೆಗೆ ರಭಸವಾಗಿ ಗಾಳಿ ಬೀಸುತ್ತೆ. ಸೊ ಹಾಗಾಗಿ ಇದು ಹೇಳಿಕೆ ಏನಿದೆ ಸರಿ. ಸೊ ನೋಡಿ, ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆ ಗಾಳಿ ಚಲನೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಇದು ಸರಿ ಅಂತ ಸ್ಟೇಟ್ಮೆಂಟು ಸರಿ. ಇನ್ನು ಸರಿ ತಪ್ಪಿನಲ್ಲಿ 2ನೇದು, ದ್ರವಗಳು ಕೇವಲ ಪಾತ್ರೆಯ ತಳಭಾಗದಲ್ಲಿ ಮಾತ್ರ ಒತ್ತಡವನ್ನು ಉಂಟು ಮಾಡ್ತವೆ ಅಂತ. ಅಂದರೆ ನೀರೇನಿದೆ ವಾಟರ್ ಬಾಟ್ಲಿನ ತಳಭಾಗದಲ್ಲಿ ಅಥವಾ ಪಾತ್ರೆ ಕೆಳಭಾಗದಲ್ಲಿ ಮಾತ್ರ ಒತ್ತಡ ಉಂಟು ಮಾಡ್ತಾವೆ. ನೀರು, ಹಾಲು ಯಾವುದಾದ್ರು ಇರ್ಬೋದು. ಅದಕ್ಕೆ ನೋಡೋಣ. ಅಲ್ಲ, ತಪ್ಪಿದು. ದ್ರವಗಳು ಕೇವಲ ತಳಭಾಗದಲ್ಲಿ ಅಷ್ಟೇ ಅಲ್ಲ, ಬದಿಗಳಲ್ಲಿ, ಸೈಡ್ಗಳಲ್ಲೂ ಸಹ, ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಸಹ ಒತ್ತಡವನ್ನು ಬೀರ್ತವೆ. ಸೊ ನೋಡಿ, ಒಂದು ಬಿಂದುವಿನಲ್ಲಿ ಒತ್ತಡ ಆ ಬಿಂದುವಿನ ಮೇಲಿರುವ ದ್ರವದ ಸ್ತಂಭದ ಎತ್ತರ ಅಥವಾ ಆಳಕ್ಕೆ ಸಂಬಂಧಿಸಿದೆ. ಹಾಗಾಗಿ ನೋಡಿ, ಈ ಕಡೆ ನೀನು ರಂಧ್ರ ಮಾಡು, ಈ ಕಡೆ ರಂಧ್ರ ಮಾಡಿ, ಈ ಕಡೆ ರಂಧ್ರ ಮಾಡಿ, ಆ ಕಡೆ ಮಾಡಿದ್ರೆ ಆ ಕಡೆಯಿಂದನೂ ನೀರು ಬರುತ್ತೆ ಅಂತಂದರೆ ಇದರ ಅರ್ಥ ಏನು, ಎಲ್ಲ ಕಡೆ ಪ್ರೆಷರನ್ನು ಉಂಟು ಮಾಡುತ್ತೆ ಅನ್ನೋದು ಇದರ ಅರ್ಥ. ಹಾಗಾಗಿ ಇದು ಹೇಳಿಕೆ ಏನಿದೆ ಇದು ತಪ್ಪು ಉತ್ತರ. ಕೆಳಭಾಗದಲ್ಲಿ ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಎಲ್ಲ ದಿಕ್ಕಿನಲ್ಲೂ ಬಾಣದ ಗುರುತು ತೋರಿಸಿದ್ದಾರೆ ನೋಡಿರಿ, ಎಲ್ಲ ಕಡೆ ಪರಿಣಾಮವನ್ನು ಅಂದರೆ ಪ್ರೆಷರನ್ನು ಉಂಟು ಮಾಡುತ್ತೆ ಅಂತ. ಹಂಗಾಗಿ ಇದು ತಪ್ಪು. ದ್ರವಗಳು ತಳಭಾಗದಲ್ಲಿ ಮಾತ್ರವಲ್ಲದೆ ಬದಿಗಳಲ್ಲಿ ಮತ್ತು ಎಲ್ಲ ದಿಕ್ಕುಗಳಲ್ಲೂ ಸಹ ಒತ್ತಡವನ್ನು ಬೀರ್ತವೆ ಅಂತ. ಇದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಇದನ್ನು ತಪ್ಪು ಅಂತ ಬರೆದ್ರೆ ಸಾಕು. ಬಟ್ ನಿಮಗೆ ಗೊತ್ತಾಗಲಿ ಅಂತೇಳಿ ಎಕ್ಸ್ಪ್ಲನೇಷನ್ನು ಪ್ಲಸ್ ಚಿತ್ರವನ್ನು ಕೊಟ್ಟಿದ್ದೀನಿ. ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. 3ನೇದು, ಚಂಡಮಾರುತದ ಕಣ್ಣಿನ ಭಾಗದಲ್ಲಿ ಹವಾಮಾನವು ಬಿರುಗಾಳಿಯಿಂದ ಕೂಡಿರುತ್ತೆ ಅಂತ ನೋಡ್ತಾ ಹೋಗೋಣ ಅಂತ ಹೇಳಿದ್ದಾರೆ. ಅದು ಸರಿ ತಪ್ಪು ನೋಡ್ತಾ ಹೋಗೋಣ. ಈಗ ನೋಡಿ, ಇದ್ರ ಎಕ್ಸ್ಪ್ಲೇಷನ್ನು. ಇಲ್ಲಿ ಕಣ್ಣು ಅಂದ್ರೇನು, ಚಂಡಮಾರುತದ ಕಣ್ಣು ಅಂತಂದ್ರೇನು ಅಂದರೆ ಈ ಮಧ್ಯದ ಪ್ರದೇಶ ಏನಿದೆಯಲ್ಲ ಇದನ್ನು ಕಣ್ಣು ಅಂತ ಕರೀತಾರೆ, ಚಂಡಮಾರುತದ ಕಣ್ಣು ಅಂತ. ಅಂದರೆ ಇಲ್ಲಿ ಶಾಂತವಾಗಿರುತ್ತೆ, ಇಲ್ಲಿ ಗಾಳಿ ಕಡಿಮೆ ಇರುತ್ತೆ ಅದರ ವೇಗ, ಮತ್ತು ಆಕಾಶ ಸಾಮಾನ್ಯವಾಗಿ ಈ ಭಾಗದಲ್ಲಿ ಸ್ವಚ್ಛವಾಗಿರುತ್ತೆ. ಆದರೆ ಇದರ ಸುತ್ತ ಇರುತ್ತಲ್ಲ, ಇದರ ಸುತ್ತ ಏನು ರೌಂಡ್ ಇರುತ್ತಲ್ಲ, ಇಲ್ಲಿ ಭಾರಿ ಮಳೆ, ಬಲವಾದ ಗಾಳಿ ಮತ್ತು ಗುಡುಗು ಸಹಿತ ಪರಿಸ್ಥಿತಿ ಇದನ್ನು ಸುತ್ತುವರೆದಿರುತ್ತಲ್ಲ, ಈ ಭಾಗವನ್ನು ಕಣ್ಣಿನ ಗೋಡೆ ಅಂತ ಕರೀತಾರೆ, ಅಂದರೆ ಐವಾಲ್ ಅಂತ ಕರೀತಾರೆ ಚಂಡಮಾರುತದ್ದು. ಈ ಭಾಗದಲ್ಲಿ ತುಂಬ ಡೇಂಜರ್ ಇರುತ್ತೆ. ಆದರೆ ಅವ್ರೇನು ಕೇಳಿದರೆ ಕಣ್ಣಿನ ಭಾಗದಲ್ಲಿ ಹವಾಮಾನ ಬಿರುಗಾಳಿಯಿಂದ ಕೂಡಿರುತ್ತೆ ಅಂತ ಹೇಳಿದರೆ
ಅದು ತಪ್ಪು. ಇಲ್ಲಿ ಶಾಂತವಾಗಿರುತ್ತೆ, ಇಲ್ಲಿ ಕಡಿಮೆ ಗಾಳಿ ಇರುತ್ತೆ, ಆಕಾಶ ಸ್ವಚ್ಛವಾಗಿರುತ್ತೆ, ಮೋಡ ಇದ್ರೂ ಭಾಳ ಕಡಿಮೆ ಇರ್ತದೆ. ಆದರೆ ಇದ್ರ ಸುತ್ತ ಇರ್ತದಲ್ಲ ಕಣ್ಣಿನ ಗೋಡೆ ಐವಾಲು, ಅಲ್ಲಿ ಬಲವಾದ ಗೋಡೆ, ಭಾರಿ ಮಳೆ, ಗುಡುಗು ಮಿಂಚು ಭಾಳ ಇರುತ್ತೆ. ಹಂಗಾಗಿ ಇದು ತಪ್ಪು ಉತ್ತರ ಆಗಿದೆ. ನೋಡಿ, ಚಂಡಮಾರುತದ ಕಣ್ಣು ಶಾಂತ ಪ್ರದೇಶವಾಗಿದ್ದು ಹಗುರವಾದ ಗಾಳಿ, ಸ್ವಚ್ಛ ಪರಿಸ್ಥಿತಿಯನ್ನು ಹೊಂದಿರುತ್ತೆ. ಸುತ್ತಮುತ್ತಲಿನ ಕಣ್ಣು ಗೋಡೆ ಐವಾಲ್ ಅಂತ ಏನು ಕರಿತೀವಿ, ಅಲ್ಲಿ ಬಿರುಗಾಳಿಯ ಹವಾಮಾನ ಕಂಡು ಬರುತ್ತೆ ಅಂತ. ಹಂಗಾಗಿ ಇದು ತಪ್ಪು ಉತ್ತರ. 4ನೇದು, ಗುಡುಗು ಸಹಿತ ಮಳೆ ಬರುವಾಗ ಕಾರಿನ ಒಳಗಿರೋದು ಹೆಚ್ಚು ಸುರಕ್ಷಿತ ಅಂತ ಕೊಟ್ಟಿದ್ದಾರೆ. ನೋಡಿ, ಇದರ ಉತ್ತರವನ್ನು ನೋಡೋಣ. ನೋಡಿ, ಗುಡುಗು ಸಿಡಿಲಿನ ಸಮಯದಲ್ಲಿರೋದು ಮುಚ್ಚಿದ ಲೋಹದ, ಅಂದರೆ ಕಾರಿನ ಒಳಗಿರೋದು ಯಾಕೆ ಸುರಕ್ಷಿತ ಅಂದರೆ ಸುರಕ್ಷಿತವಾಗಿರೋದು ಅಂತ. ಮುಚ್ಚಿದ ಲೋಹದ ಕಾರಿನ ಬಾಡಿ ಒಂದು ವಾಹಕವಾಗಿದ್ದು ಸಿಡಿಲಿನ ವಿದ್ಯುತ್ತನ್ನು ಕಾರಿನ ಮೇಲ್ಭಾಗದಿಂದ ಸುತ್ತಲೂ ಹರಿದು ಭೂಮಿಗೆ ಕೊಂಡೊಯ್ಯುತ್ತದೆ. ಹಾಗಾಗಿ ಒಳಗಿರೋರು ಸುರಕ್ಷಿತವಾಗಿರ್ತಾರೆ ಅಂತ. ಇದು ವಾಹಕ ಆಗಿರೋದ್ರಿಂದ ಇದಕ್ಕೆ ಬಡಿದಿದ್ದು ನೆಲಕ್ಕೆ ಹೋಗುತ್ತೆ ಅಂತ, ಹಂಗಾಗಿ ಸುರಕ್ಷಿತವಾಗಿರ್ತೀವಿ ಅಂತ. ಇನ್ನು ನೆಕ್ಸ್ಟ್ ಏನು ಅಂತಂದರೆ, ಕಾರಿನ ಒಳಗೆ ಇರಿ ಮತ್ತು ಬಾಗಿಲುಗಳನ್ನು ಮುಚ್ಚಬೇಕಂತೆ. ಲೋಹದ ಭಾಗಗಳನ್ನು ಮುಟ್ಟಬಾರ್ದು, ಎಲ್ಲೆಲ್ಲಿ ಕಬ್ಬಿಣದ ಇರುತ್ತೋ ಅದನ್ನು ಮುಟ್ಟಬಾರ್ದು ಅಂತ. ಏನು ಡೋರ್ ಇರ್ಬೋದು ಅಥವಾ ಬೇರೆ ಬೇರೆ ಗೇರ್ ಇರ್ಬೋದು, ಅವ್ನು ಮುಟ್ಟಬಾರ್ದು ಅಂತ. ಇನ್ನು ವಿದ್ಯುತ್ ಉಪಕರಣ, ಮೊಬೈಲು, ರೇಡಿಯೋ, ಚಾರ್ಜು ಅಥವಾ ಅಲ್ಲಿ ಟಿ ವಿ ಹಾಕಿರ್ತೀವಲ್ಲ ಅದರ ಏನು ಒಳಗೆ, ಅವನ್ನೆಲ್ಲ ಬಳಸಬಾರ್ದು. ಸೊ ಹಾಗಾಗಿ ಇನ್ನು ಈ ರೀತಿ ಓಪನ್ ಕಾರ್ ಇರುತ್ತಲ್ಲ, ಓಪನ್ ಕಾರ್ ಮೇಲೆ ಇನ್ನು ತೆಗಿತಾರಲ್ಲ ಅದರಲ್ಲಿ ಹೋಗಬಾರ್ದು, ಡೇಂಜರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗಿದೆ. ಸರಿ, ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಮುಚ್ಚಿದ ಲೋಹದ ಕಾರಿನ ಒಳಗೆ ಇರೋದು ಸುರಕ್ಷಿತ. ಏಕೆಂದರೆ ಕಾರಿನ ಬಾಡಿ ಏನಿದೆ, ಕಾರಿನ ಬಾಡಿ, ಇದು ದೇಹ ಅಂತಂದರೆ ಬಾಡಿ, ಕಾರು ಪ್ರಯಾಣಿಕರ ಸುತ್ತಲೂ ಮಿಂಚನ್ನು ನೆಲಕ್ಕೆ ನಿರ್ದೇಶಿಸುವ ವಾಹಕ ಮಾರ್ಗವನ್ನು ಒದಗಿಸುತ್ತೆ. ಪ್ರಯಾಣಿಕರು ಲೋಹದ ಭಾಗಗಳನ್ನು ಮುಟ್ತಿದ್ರೆ ಅವರು ಸುರಕ್ಷಿತವಾಗಿರ್ತಾರೆ ಅನ್ನೋದು ಇದರ ಉತ್ತರ. ಇದನ್ನು ಬರೀತಕ್ಕಂಥ ಅವಶ್ಯಕತೆಯಲ್ಲಿ ಇಷ್ಟು ಬರೆದ್ರೆ ಸಾಕು ನೀವು ಸರಿ ಅಂತ. 3ನೇದು, ಚಿತ್ರ 6.23 ಒಬ್ಬ ಹುಡುಗ ಮರಳಿನ ಮೇಲೆ ಅಡ್ಡಲಾಗಿ ಮಲಗಿರೋದನ್ನು ಮತ್ತು ಚಿತ್ರ 6.23 ಹುಡುಗನು ಸಡಿಲವಾದ ಮರಳಿನ ಮೇಲೆ ನೆಟ್ಟಗೆ ನಿಂತಿರುವುದನ್ನು ತೋರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಹುಡುಗ ಮರಳಿನಲ್ಲಿ ಹೆಚ್ಚು ಊತು ಹೋಗುತ್ತಾನೆ, ಕಾರಣಗಳನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮಲ್ಕೊಂಡಾಗ ನೆಲದೊಳಗೆ ಹೋಗ್ತಾನೋ, ನಿಂತಿದ್ದಾಗ ಮರಳಲ್ಲಿ ಹೋಗ್ತಾನೋ, ಯಾವಾಗ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ನೋಡಿ, ಇಲ್ಲಿ ಇದರ ವಿಸ್ತೀರ್ಣ ಏನಾಗಿರುತ್ತೆ, ವಿಸ್ತೀರ್ಣ ತುಂಬ ದೊಡ್ಡದು. ಹಾಗಾಗಿ ಇಲ್ಲಿ ಇದ್ರ ಮೇಲೆ ಉಂಟಾಗೋ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೌದಾ, ಇದು ವಿಸ್ತೀರ್ಣ ತುಂಬ ದೊಡ್ಡದು, ಒತ್ತಡ ಎಲ್ಲ ಕಡೆ ನೋಡಿ ಸಮನಾಗಿ ಹರಡಿರೋದ್ರಿಂದ, ಹೌದಾ, ಇಲ್ಲಿ 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 ಎಲ್ಲ ಭಾಗ ಹರಡಿರೋದ್ರಿಂದ, ಅಂದರೆ ಈ ತೂಕ ಸಮನಾಗಿ ಎಲ್ಲ ಭಾಗದ ಮೇಲೆ ಬೀಳೋದ್ರಿಂದ ಇಲ್ಲೇನಾಗುತ್ತೆ, ಒತ್ತಡ ಕಡಿಮೆ. ಹಂಗಾಗಿ ಇಲ್ಲಿ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲೇನಾಗಿರುತ್ತೆ, ಇದು ವಿಸ್ತೀರ್ಣ, ದೇಹದ ವಿಸ್ತೀರ್ಣ ಕಡಿಮೆ. ಹೌದಾ, ಇಡೀ ಬಾಡಿ ಯಾವ್ದ್ರ ಮೇಲೆ ನಿಂತಿರುತ್ತೆ, ಈ ಕಾಲಿನ ಮೇಲೆ ನಿಂತಿರುತ್ತೆ. ಅಂದರೆ ಇಡೀ ಬಾಡಿಯ ತೂಕ ಈ ಕಾಲಿನ ಮೇಲೆ ಇರೋದ್ರಿಂದ ಅಲ್ಲಿ ನೆನ್ಪಿಟ್ಕೊಳ್ಳಿ, ಚಿಕ್ಕ ಪ್ರದೇಶದಲ್ಲಿ ಆ ಹುಡುಗ ನಿಂತಿರ್ತಾನೆ. ಹಂಗಾಗಿ ಎಲ್ಲ ಏನಾಗಿರುತ್ತೆ, ಒತ್ತಡ ಅದ್ರ ಮೇಲೆ ಕಾಲಿನ ಮೇಲೆ ಬೀಳೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ ನೆಲದ ಮೇಲೆ. ಹಂಗಾಗಿ ಅವ್ನು ಸುಲಭವಾಗಿ ಕೆಳಕ್ಕೆ ಹೋಗ್ತಾನೆ ಅನ್ನೋದು ಇದರ ಅರ್ಥ. ಇನ್ನು ಒತ್ತಡದ ಸೂತ್ರ ಗೊತ್ತಿದೆ ನಿಮಗೆ, ಬಲ ಬೈ ವಿಸ್ತೀರ್ಣ ಅಂತ. ಹಾಗಾಗಿ ಇದು ಏನಾಗತ್ತಪ್ಪ ಅಂತಂದರೆ, ನೋಡಿ ವಿಸ್ತೀರ್ಣ ಕೆಳಗಿದೆ. ಹೌದಾ, ವಿಸ್ತೀರ್ಣ ಕೆಳಗಿರೋದ್ರಿಂದ, ಅಂದರೆ ಛೇದದಲ್ಲಿರೋದ್ರಿಂದ ವಿಸ್ತೀರ್ಣ ಜಾಸ್ತಿ ಇದ್ದರೆ ಕಡಿಮೆ ಇರುತ್ತೆ ಒತ್ತಡ ಅಂತ. ವಿಸ್ತೀರ್ಣ ಕಡಿಮೆ ಇದ್ದರೆ ಇದರ ರಿವರ್ಸ್, ಒತ್ತಡ ಜಾಸ್ತಿ ಇರುತ್ತೆ ಅಂತ. ಹಂಗಾಗಿ ಇಲ್ಲಿ ನೋಡಿ ವಿಸ್ತೀರ್ಣ ಕಡಿಮೆ ಇದೆ, ಸೊ ಹಾಗಾಗಿ ಒತ್ತಡ ಜಾಸ್ತಿ ಅಂತ. ಇಲ್ಲಿ ನೋಡಿ, ಇಲ್ಲಿ ವಿಸ್ತೀರ್ಣ ತುಂಬ ಜಾಸ್ತಿ ಇದೆ, ಅಂದರೆ ಜಾಗವನ್ನು ಜಾಸ್ತಿ ಆಕ್ರಮಿಸ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾನೆ, ಇದರ ಒತ್ತಡ ಕಡಿಮೆ ಅಂತ ಹೇಳ್ಬೋದು. ಇನ್ನೂ ಸಿಂಪಲಾಗಿ ಹೇಳೋದಾದರೆ ನೋಡ್ರಪ್ಪ, ಒಂದು ಮಳೆ ಮೇಲೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು. ಒಂದೇ ಒಂದು ಮಳೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಆ ಒಂದು ಮಳೆ ಮೇಲೆ ನಿಂತ್ಕೊಳಕ್ಕಾಗಲ್ಲ. ಹೌದಾ, ಅದೇ ಅಂತ ನೂರಾರು ಮಳೆಗಳು ಇಟ್ಟರೆ ಅದ್ರ ಮೇಲೆ ನಾವು ಆರಾಮಾಗಿ ಪಾದವನ್ನು ಇಡ್ಬೋದು. ಕಾರಣ ನಮ್ಮ ಪಾದದ ಏನಾಗಿರುತ್ತೆ, ತೂಕ ಎಲ್ಲ ವಿಸ್ತೀರ್ಣದ ಮೇಲೆ, ಎಲ್ಲ ಮಳೆಗಳ ಮೇಲೆ ಸಮನಾಗಿ ಬೀಳೋದ್ರಿಂದ ನಮಗೆ ಚುಚ್ಚೋದಿಲ್ಲ ಅನ್ನೋದು ಇದರ ಅರ್ಥ. ಸೊ ಉತ್ತರ ನೋಡೋಣ. ಚಿತ್ರ ಬಿ ಯಲ್ಲಿ ಹುಡುಗ ಮರಳಿನಲ್ಲಿ ಹೆಚ್ಚು ಊತು ಹೋಗ್ತಾನೆ ಅಂತ. ಅಂದರೆ ಇದರಲ್ಲಿ ಏನು ನಿಂತ್ಕೊಂಡಿದ್ದಾನಲ್ಲ, ಇದರಲ್ಲಿ ಹೆಚ್ಚು ಊತು ಹೋಗ್ತಾನೆ. ಕಾರಣ ಹುಡುಗನ ತೂಕ ಎರಡೂ ಸಂದರ್ಭದಲ್ಲಿ ಒಂದೇ ಆಗಿರುತ್ತೆ. ಆದರೆ ಎ ತೂಕ ದೊಡ್ಡ ಸಂಪರ್ಕದ ಪ್ರದೇಶದ ಮೇಲೆ, ಅಂದರೆ ಮಲಗಿರುವಾಗ ಅವನ ದೊಡ್ಡ ಸಂಪರ್ಕದ ಪ್ರದೇಶದ ಮೇಲೆ ಹರಡಿಕೊಂಡಿರುತ್ತೆ. ಆದ್ದರಿಂದ ಮರಳಿನ ಮೇಲೆ ಒತ್ತಡ ಚಿಕ್ಕದಾಗಿರುತ್ತೆ. ಇನ್ನು ಬಿನಲ್ಲಿ ಅದೇ ತೂಕ ತುಂಬ ಚಿಕ್ಕ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುತ್ತೆ ಮತ್ತು ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತೆ. ಒತ್ತಡದ ಸೂತ್ರ ಕೊಟ್ಟಿದ್ದಾರೆ, ಬಲ ಬೈ ವಿಸ್ತೀರ್ಣ. ಹೆಚ್ಚು ಒತ್ತಡವು ಮರಳಿನ ಕಣಗಳನ್ನು ಹೆಚ್ಚು ದೂರ ತಳ್ಳುತ್ತದೆ ಮತ್ತು ಆಳವಾದ ಮುಳುಗುವಿಕೆಗೆ ಕಾರಣ ಆಗುತ್ತೆ. ಅಂದರೆ ಮುಳುಗೋಗ್ತಾನೆ ಅನ್ನೋದು ಅರ್ಥ, ಹೆಚ್ಚು ಊತ ಹೋಗ್ತಾನೆ ಅನ್ನೋದು ಇದರ ಅರ್ಥ. 4ನೇ ಪ್ರಶ್ನೆ, ಆನೆಯು 4 ಕಾಲುಗಳ ಮೇಲೆ ನಿಂತಿದೆ. ಒಂದು ಕಾಲಿನಿಂದ ಆವೃತವಾದ ಪ್ರದೇಶ 0.25 ಮೀಟರ್ ಸ್ಕ್ವೇರ್ ಆಗಿದ್ದರೆ ಆನೆ ತೂಕ
20,000 ನ್ಯೂಟನ್ ಆಗಿದ್ದಾಗ ಅದು ನೆಲದ ಮೇಲೆ ಹಾಕುವ ಒತ್ತಡವನ್ನು ಲೆಕ್ಕ ಹಾಕಿ ಅಂತ. ನೋಡಿ, ಇದೊಂದು ಚಿತ್ರದ ರೂಪದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅರ್ಥ ಆಗುತ್ತೆ ಅನ್ಕೊತೀನಿ. ಈ ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ನೀವು ಲೆಕ್ಕ ಬರ್ಕೊಂಡ್ರೆ ಸಾಕು. ಇಲ್ಲಿ ಕೊಟ್ಟಿದ್ದಾರೆ, ಆನೆಯ ತೂಕ ಎಷ್ಟಪ್ಪ? ಆನೆ ತೂಕ ಅಂದರೆ ಬಲ ಅಂತಂದರೆ, ನೀವು ತೂಕ ಅಂತಂದರೆ ನೆನ್ಪಿಟ್ಕೊಳ್ಳಿ, ಅದು ಬಲನೇ. ತೂಕ ಅಂದರೆ ಅದು ಸಹ ಬಲನೇ. ಎಷ್ಟಂತೆ? 20,000 ನ್ಯೂಟನ್. ಹೌದಾ, ಅದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ವಿಸ್ತೀರ್ಣ ಕೊಟ್ಟಿದ್ದಾರೆ. ನೋಡಿ, ಹೌದಾ, ವಿಸ್ತೀರ್ಣ ಕೊಟ್ಟಿದ್ದಾರೆ. ಮೀಟರ್ ಸ್ಕ್ವೇರ್ ಅಂತಂದರೆ ನೆನ್ಪಿಟ್ಕೋಬೇಕು, ವಿಸ್ತೀರ್ಣ ಅಂತ. ಅದು ವಿಸ್ತೀರ್ಣ ಎಷ್ಟು? ಆನೆ ಅಂದರೆ ಒಂದು ಕಾಲಿನ ವಿಸ್ತೀರ್ಣ ಎಷ್ಟು? 0.25 ಮೀಟರ್ ಸ್ಕ್ವೇರ್. ಇದನ್ನು ಬರ್ಕೋಬೇಕು. ಫಸ್ಟು ಇದನ್ನು ಬರ್ಕೊಳ್ಳಿ, ಆಮೇಲೆ ನಂತರ ಇದನ್ನು ಬರ್ಕೊಳ್ಳಿ. ಈಗ ಒಂದು ಕಾಲಿಂದ ಕೊಟ್ಬಿಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಕಾಲಿನ ವಿಸ್ತೀರ್ಣ ಎಷ್ಟು ನೋಡಿ, ಚಿತ್ರ ಸಮೇತ ನಾನು ನಿಮಗೆ ಹೇಳ್ತಾ ಇದ್ದೀನಿ. 0.25 ಮೀಟರ್ ಸ್ಕ್ವೇರ್ ಒಂದು ಕಾಲಿಂದು. ಆನೆಗೆ ಎಷ್ಟು ಕಾಲಿರುತ್ತೆ? 4 ಕಾಲಿರುತ್ತೆ. ಸೊ 4 ಕಾಲು ಅಂತಂದರೆ 0.25 ಇಂಟು 4 ನಾವು ಗುಣಿಸ್ಬಿಟ್ರೆ 25 4 100. ಕರೆಕ್ಟಾ? 25 4 100. 25 4 100. ಕರೆಕ್ಟಾ? 100. ಆದರೆ ಇಲ್ಲಿ ನೋಡಿ, ಪಾಯಿಂಟ್ 2 ಸಂಖ್ಯೆ ಆದಮೇಲೆ ಇದೆ. 2 ಸಂಖ್ಯೆ ಆದಮೇಲೆ ಇಟ್ಟರೆ ಎಷ್ಟಾಗುತ್ತೆ? 1 ಆಗಿಬಿಡುತ್ತದೆ. ಸೊ ಹಂಗಾಗಿ 1 ಮೀಟರ್ ಸ್ಕ್ವೇರ್ ಅಂತ. ಹಂಗಾಗಿ ಅದನ್ನು ನೋಡಿ, ಆನೆಯ ತೂಕ ಎಷ್ಟು? 20,000 ನ್ಯೂಟನ್ನು. 4 ಕಾಲುಗಳ ಮೂಲಕ ನೆಲದ ಮೇಲೆ ಆಗುವ ಒಟ್ಟು ಪ್ರದೇಶ ಎಷ್ಟು? 1 ಮೀಟರ್ ಸ್ಕ್ವೇರ್. ನೆನ್ಪಿಟ್ಕೊಳ್ರಿ, 1 ಮೀಟರ್ ಸ್ಕ್ವೇರ್. ಈಗ ಒತ್ತಡದ ಸೂತ್ರ ನೋಡಿ, ಇಲ್ಲಿ ಸ್ವಲ್ಪ ನಾನು ಚಾಟ್ GPT ಬಳಸ್ಕೊಂಡಿರೋದ್ರಿಂದ ಇಲ್ಲಿ ಕಾಗೋಣ ತಪ್ಪಾಗುತ್ತೆ. ಅದನ್ನು ನೀವು ನೆಗ್ಲಿಜಿಬಲ್ ಮಾಡಿ ನಾನು ಏನು ಬರೀತೀನಿ ಅದನ್ನು ನೋಡ್ಕೊಳ್ರಿ. ಒತ್ತಡ, ಪ್ರೆಷರ್ ಇಸ್ ಈಕ್ವಲ್ ಟು ಸೂತ್ರ ಗೊತ್ತಿದೆ, ಬಲ ಬೈ ವಿಸ್ತೀರ್ಣ. ಬಲ ಬೈ ಪ್ರದೇಶ ಅಂತಂದ್ರೂ ಸರಿನೇ, ವಿಸ್ತೀರ್ಣ ಅಂದ್ರೂ ಸರಿ. ಬಲ ಬೈ ವಿಸ್ತೀರ್ಣ. ಬಲ ಅಂದರೆ ಫೋರ್ಸು, ವಿಸ್ತೀರ್ಣ ಅಂದರೆ ಏರಿಯಾ ಅಂತೇಳಿ. ಹಂಗಾಗಿ ನೀವು ಕನ್ನಡ ಅಂದರೆ ಕನ್ನಡ ಬರ್ಕೊಡ್ರಿ, ಇಂಗ್ಲೀಷ್ ಬರ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಬಲ ಎಷ್ಟಪ್ಪ? 20,000 ನ್ಯೂಟನ್. ಇದೆಷ್ಟು ವಿಸ್ತೀರ್ಣ? 1 ಮೀಟರ್ ಸ್ಕ್ವೇರ್. ಹಂಗಾಗಿ 20,000ನ 1ರಿಂದ ನಾವು ಭಾಗಿಸಿದ್ರೆ ಎಷ್ಟು ಬರುತ್ತೆ? 20,000ನೇ ಬರುತ್ತೆ. ಸೊ ಒತ್ತಡದ ಎಸೆಮಾನ ಏನು? ಪಾಸ್ಕಲ್. ಗೊತ್ತಿರ್ಬೇಕು ನಿಮಗೆ. ಒತ್ತಡದ ಎಸೆಮಾನ ಏನು? ಪಾಸ್ಕಲ್. ಅಥವಾ ಹಿಂಗೂ ಬರೀಬೋದು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಬರಿಬೋದು. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ ನೋಡಿ. NMMS ಎಕ್ಸಾಮಲ್ಲಿ ಆಪ್ಷನ್ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಒತ್ತಡದ ಎಸೆಮಾನ ಡ್ಯಾಶ್ ಅಂತ ಕೊಡ್ಬೋದು, ಪಾಸ್ಕಲ್ ಅಂತಾದರೂ ಕೊಡ್ಬೋದು, ಅಥವಾ ನ್ಯೂಟನ್ ಬೈ ಮೀಟರ್ ಸ್ಕ್ವೇರ್ ಅಂತಲೂ ಕೊಡ್ಬೋದು. ಸೊ ಹಾಗಾಗಿ ಆದ್ದರಿಂದ ಆನೆ ನೆಲದ ಮೇಲೆ ಉಂಟು ಮಾಡುವ ಒತ್ತಡ ಎಷ್ಟು? ಒತ್ತಡ 20,000 ಪಾಸ್ಕಲ್ ಆಗಿದೆ. 5ನೇ ಲೆಕ್ಕ, ಎ ಮತ್ತು ಬಿ ಎಂಬ 2 ದೋಣಿಗಳಿವೆ. ದೋಣಿ ಎಯ ತಳಭಾಗದ ವಿಸ್ತೀರ್ಣ 7 ಮೀಟರ್ ಸ್ಕ್ವೇರ್ ಆಗಿದ್ದು ಅದರಲ್ಲಿ 5 ಜನ ಕುಳಿತಿದ್ದಾರೆ. ದೋಣಿ ಬಿಯ ತಳಭಾಗದ ವಿಸ್ತೀರ್ಣ 3.5 ಮೀಟರ್ ಸ್ಕ್ವೇರ್ ಆಗಿದ್ದು ಮತ್ತು ಅದರಲ್ಲಿ 3 ಜನ ಕುಳಿತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು 700 ನ್ಯೂಟನ್ ತೂಕವನ್ನು ಹೊಂದಿದ್ದರೆ ಯಾವ ದೋಣಿಯು ತನ್ನ ತಳಭಾಗದಲ್ಲಿ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತೆ ಮತ್ತು ಎಷ್ಟು ಹೆಚ್ಚು ಅಂತ. ಇದು ಉತ್ತರ ನೋಡೋಣ. ನೋಡಿ, ಇಲ್ಲಿ ಚಿತ್ರದ ಸಮೇತ ನಿಮಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ. ದೋಣಿ ಎಯ ನೋಡಿ, ದೋಣಿ ಎಯ ವಿಸ್ತೀರ್ಣ, ಇದು ವಿಸ್ತೀರ್ಣ, ಇದು ನೆನ್ಪಿಟ್ಕೊಳ್ಳಿ, ವಿಸ್ತೀರ್ಣ ಅಂತ ಬರ್ಕೊಳ್ಳಿ. ಇದು ದೋಣಿ ಎಯ ವಿಸ್ತೀರ್ಣ ಎಷ್ಟು? 7 ಮೀಟರ್ ಸ್ಕ್ವೇರ್. ಇದರಲ್ಲಿ 5 ಜನ ಕುಳಿತಿದ್ರು. ಕರೆಕ್ಟಾ? ಇನ್ನು ದೋಣಿ ಬಿಯ ವಿಸ್ತೀರ್ಣ, ಇದು ವಿಸ್ತೀರ್ಣ. ದೋಣಿ ಬಿಯ ವಿಸ್ತೀರ್ಣ 3.5 ಮೀಟರ್ ಸ್ಕ್ವೇರ್. ಇದರಲ್ಲಿ 3 ಜನ ಕೂತಿದ್ರು. ಇನ್ನು ಪ್ರತಿ ವ್ಯಕ್ತಿಯ ತೂಕ 700, ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಪ್ರತಿ ವ್ಯಕ್ತಿಯ ತೂಕ 700 ನ್ಯೂಟನ್ ಆಗಿದ್ದರೆ ಯಾವ ದೋಣಿ ಮೇಲೆ ಹೆಚ್ಚು ತಳ ಉಂಟಾಗುತ್ತೆ ಮತ್ತು ಎಷ್ಟು ಹೆಚ್ಚು ಅಂತ ಕೊಟ್ಟಿದ್ದಾರೆ. ಈಗ ದೋಣಿ ಏನಲ್ಲಿ ನೋಡಿ ಎಷ್ಟು ಜನ ಕೂತಿದ್ದಾರಪ್ಪ? 5 ಜನ ಕೂತಿದ್ದಾರೆ. ಸೊ ಹಂಗಾಗಿ ಇದರ ವಿಸ್ತೀರ್ಣ ಯಾವುದು? ಇದರ ವಿಸ್ತೀರ್ಣ ಎಷ್ಟು? 7 ಮೀಟರ್ ಸ್ಕ್ವೇರ್. ಹೌದಾ? ಹಾಗಾಗಿ ಒಟ್ಟು ತೂಕ ನೆನ್ಪಿಟ್ಕೊಳ್ಳಿ, ಇದು 5 ಜನ ಮತ್ತು ಒಬ್ಬರು ತೂಕ. ಸೊ ಹಾಗಾಗಿ ಒಟ್ಟು ತೂಕ ಎಷ್ಟು? 5 ಜನ, ಒಬ್ಬರು ತೂಕ 700. ಸೊ ಎರಡನ್ನೂ ಕೂಡಿಸಿದ್ರೆ 7 5 35 ಆಯಿತು. ಕರೆಕ್ಟಾ? ಇನ್ನು ವಿಸ್ತೀರ್ಣ ಯಾವುದು? ವಿಸ್ತೀರ್ಣ ಇಲ್ಲಿ ಬರ್ತಿದ್ದೀವಲ್ಲ 5 ಕೆಳಗೆ. ಇನ್ನು ಒತ್ತಡದ ಸೂತ್ರ ನೋಡಿ. ಒತ್ತಡದ ಸೂತ್ರ ಏನು? ಬಲ ಬೈ ವಿಸ್ತೀರ್ಣ. ಒತ್ತಡದ ಸೂತ್ರ ಏನು? ಫೋರ್ಸ್ ಬೈ ಏರಿಯಾ. ಬಲ ಬೈ ವಿಸ್ತೀರ್ಣ. ಸೊ ಬಲ ಏನು? ಇಲ್ಲಿ 35,000 ಅಂದರೆ 3500 ಅಂದರೆ 3500. ಕೆಳಗೆ ಪ್ರದೇಶ ಎಷ್ಟು? ಇದು ಮೊದಲನೇದು 7. ಸೊ 7ರಿಂದ ನಾವು 3500ನ ಭಾಗಿಸಿದ್ರೆ 7 5 35, 7 1 7 5 35, 2 0, ಅಲ್ಲಿಗೆ 500 ನ್ಯೂಟನ್ ಮೀಟ್ರ್ ಬಂತು. ಇನ್ನು ನೆಕ್ಸ್ಟು ಇದು ದೋಣಿ ಬಿ. ದೋಣಿ ಬಿನಲ್ಲಿ ಎಷ್ಟು ಜನ ಕೂತಿದ್ದಾರೆ? 3 ಜನ ಕೂತಿದ್ದಾರೆ. ಹೌದಾ? ಇದು ಏನಿದು? ವಿಸ್ತೀರ್ಣ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಸ್ತೀರ್ಣ. ಇನ್ನು ನೆಕ್ಸ್ಟ್ 3 ಜನ ಕೂತಿದ್ದಾರೆ. ಒಬ್ಬರು ತೂಕ ಎಷ್ಟು? 700. ಪ್ರತಿಯೊಬ್ಬರದು 700. ಅಲ್ಲಿಗೆ 7 3 21, 2100 ನ್ಯೂಟನ್. ಇನ್ನು ವಿಸ್ತೀರ್ಣ ಇದು ಬಲ ಬೈ ವಿಸ್ತೀರ್ಣ. ಇದರ ಸೂತ್ರ
ಏನು ಬಲ ಬೈ ವಿಸ್ತೀರ್ಣ. ಬಲ ಎಷ್ಟು 2100, ಕೆಳಗೆ ಎಷ್ಟಿದೆ 3.5. ಈಗ 3.5 2100 ಭಾಗಿಸ್ಬೇಕು. ಹೆಂಗೆ ನೋಡಿ, ಇಲ್ಲಿ ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗಲಿ. ಇಲ್ಲಿ ಎಷ್ಟು 3.5 ಇದೆ. 3.5 ಇರೋದು ಏನಾಗಬೇಕು, ದಶಮಾಂಶದಲ್ಲಿದೆ. ಇದು ಕಂಪ್ಲೀಟ್ ಪೂರ್ಣಾಂಕ ಆಗಬೇಕು ಅಂತಂದರೆ ಏನು ಮಾಡಬೇಕು, ಮೇಲ್ಗಡೆ ಮತ್ತು ಕೆಳಗಡೆ 10 ನಾವು ಗುಣಿಸ್ಕೊಳ್ಳೋಣ. ಗುಣಿಸ್ಕೊಂಡ್ರೆ ಏನಾಯಿತು ನೋಡಿ, 20 ಅಂದರೆ 2100 × 10, ಇಲ್ಲೇನಾಯಿತು, ಇದು 35 ಆಯಿತು. ಹೌದಾ? ಈಗ ನಾವು ಸುಲಭವಾಗಿ ಇದನ್ನು ಭಾಗಿಸ್ಬೋದು ನೋಡಿ. 7 5 35 ಕರೆಕ್ಟಾ? 7 5 35, ಇಲ್ಲಿ 7 3 21. ಸೊ ಏನು ಉಳಿತು ಮೇಲ್ಗಡೆ ನೋಡಿ, 300 × 10, ಕೆಳಗೆ 5 ಉಳಿತು. ಈಗ ನೋಡಿ 5 1 5 2 ಕರೆಕ್ಟಾ? 5 1 5 2. ಈಗ ಏನು ಉಳಿತು, 300 × 2 ಉಳಿತು. ಸೊ 300 3 2 6 2 0 600 ಬಂತು. ಸೊ 600 ಹೆಂಗೆ ಬಂತು, ಹಿಂಗೆ ಬಂತು. ಹೌದಾ? 600 Nm/m ಅಥವಾ ಪಾಸ್ಕಲ್ ಅಂತಲೂ ಬರಿಬೋದು. ನೆನ್ಪಿಟ್ಕೊಳ್ರಿ, ಒತ್ತಡದ ಸೂತ್ರ ಏನು, ಒತ್ತಡದ ಏಕಮಾನ ಏನು, ಪಾಸ್ಕಲ್ ಅಥವಾ Nm/m². ಇನ್ನು ಯಾವುದು ಎಷ್ಟು ಹೆಚ್ಚು ಅಂತ ಕೊಟ್ಟಿದ್ದಾರೆ. ಈಗ ದೊಡ್ಡದರಿಂದ ಚಿಕ್ಕದನ್ನು ಕಳಿಬೇಕು. ದೊಡ್ಡದು ಯಾವುದು, 600 ಇದೆ. 600ರಲ್ಲಿ 500 ಕಳೆದ್ರೆ ಎಷ್ಟು, 100 Nm². ಹಾಗಾಗಿ ಯಾವ್ದು ಜಾಸ್ತಿ ಬಂತು, ದೋಣಿ 2ರದ್ದು ಬಂತು. ಇಲ್ಲೇನು ಕೇಳಿದ್ದಾರೆ, ಯಾವ ದೋಣಿ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತೆ ಅಂದರೆ ದೋಣಿ ಬಿ ಅದರ ತಳದಲ್ಲಿ ಹೆಚ್ಚು ಒತ್ತಡವನ್ನು ಅನುಭವಿಸುತ್ತೆ ಮತ್ತು ಅದರದ ಎಷ್ಟು ಜಾಸ್ತಿ ಆಗಿದೆ, 100 Nm/m² ಜಾಸ್ತಿ ಆಗಿದೆ ಒತ್ತಡ ದೋಣಿ ಬಿದು ಅಂತ ನೋಡಿ. ಇಷ್ಟು ಬರ್ಕೊಂಬಿಟ್ರೆ ಸಾಕು. ಚಿತ್ರ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಲೆಕ್ಕ ಅಷ್ಟೇ ಬರ್ಕೊಳ್ಳಿ ನೀವು. 6ನೇ ಪ್ರಶ್ನೆ, ಒಂದು ವೇಳೆ ಗಾಳಿ ಮತ್ತು ಮೋಡಗಳು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳಾಗಿದ್ದರೆ ಮಿಂಚು ಉಂಟಾಗುತ್ತಿತ್ತೆ. ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಆಕಾಶ ಮತ್ತು ಮೋಡಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿದ್ದರೆ ಮಿಂಚು ಏಕೆ ಸಂಭವಿಸೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಮಿಂಚು ಉಂಟಾಗ್ತಿತ್ತೆ ಅಂದರೆ ಇಲ್ಲ. ಗಾಳಿ ಮತ್ತು ಮೋಡಗಳು ವಿದ್ಯುತ್ನ ಉತ್ತಮ ವಾಹಕವಾಗಿದ್ದರೆ ವಿದ್ಯುತ್ ಚಾರ್ಜ್ಗಳು, ವಿದ್ಯುತ್ ಆವೇಶಗಳು ಸಂಗ್ರಹವಾಗೋ ಬದಲು ದೂರ ಸರಿತಾ ಇದ್ವು ಅಂತ ಹೇಳಲಾಗುತ್ತೆ. ಇನ್ನು ಮಿಂಚಿಗೆ ಧನಾತ್ಮಕ ಪಾಸಿಟಿವು ಮತ್ತು ಋಣಾತ್ಮಕ ಚಾರ್ಜ್ಗಳ ದೊಡ್ಡ ಬೇರ್ಪಡಿಸುವಿಕೆ ಮತ್ತು ಸಂಗ್ರಹದ ಅಗತ್ಯವಿರ್ತದೆ. ಹೌದಾ? ಯಾವುದೇ ಆಗಲಿ ಚಾರ್ಜ್ಗಳು ಪ್ಲಸ್ಸು ಮತ್ತು ನೆಗೆಟಿವ್ ಇರುತ್ತೆ. ಅದು ಪ್ಲಸ್ ಇದ್ದರೆ ಅದೇನಾಗುತ್ತೆ, ವಿಕರ್ಷಣೆ ಆಗುತ್ತೆ. ಪ್ಲಸ್ಸು ಮೈನಸ್ ಇದ್ದರೆ ಅದು ಆಕರ್ಷಣೆ ಆಗುತ್ತೆ. ಉದಾಹರಣೆ, ಮೋಡದ ವಿವಿಧ ಭಾಗಗಳ ನಡುವೆ ಅಥವಾ ಮೋಡ ಮತ್ತು ನೆಲದ ನಡುವೆ ಈ ರೀತಿ ಏನಾಗಿರುತ್ತೆ, ಚಾರ್ಜಸ್ಸು ಸಂಗ್ರಹ ಆಗುತ್ತೆ ಮತ್ತು ಬೇರ್ಪಡುವ ಆಗುತ್ತೆ. ಮಾಧ್ಯಮ ಹೆಚ್ಚು ವಾಹಕವಾಗಿದ್ದರೆ ಚಾರ್ಜ್ಗಳು ತ್ವರಿತವಾಗಿ ತಟಸ್ಥವಾಗ್ತವೆ. ಚಾರ್ಜ್ ಏನಾದರೂ ಅಂದರೆ ಮಾಧ್ಯಮ ಏನಾದರೂ ಅಂದರೆ ಏನೋ ಗಾಳಿ ಮತ್ತು ಮೋಡಗಳು ಏನಾದರೂ ಅದು ವಾಹಕವಾಗಿದ್ದರೆ ಡಿಸ್ಚಾರ್ಜ್ ಆಗಿಬಿಡ್ತವೆ ಚಾರ್ಜ್ಗಳು ಅಂತ. ಮತ್ತು ಮಿಂಚಿಗೆ ಅಗತ್ಯವಿರ್ತಕ್ಕಂಥ ದೊಡ್ಡ ಸಂಭವ್ಯ ವ್ಯತ್ಯಾಸ ವೃದ್ಧಿ ಆಗೋದಿಲ್ಲ, ಆದ್ದರಿಂದ ಮಿಂಚು ಸಂಭವ ಆಗೋದಿಲ್ಲ ಅಂತ ನೋಡಿ. ಉತ್ತಮ ವಿದ್ಯುತ್ ವಾಹಕವಾಗಿದ್ದರೆ ಆವೇಶಗಳು ತಕ್ಷಣವೇ ನಿಷ್ಕ್ರಿಯವಾಗಿಬಿಡ್ತವೆ ಅಂತ. ನೋಡಿರಿ, ಪಾಸಿಟಿವು ನೆಗೆಟಿವು, ಇಲ್ಲಿ ನೋಡಿ ಪಾಸಿಟಿವ್ ನೆಗೆಟಿವ್ ದೊಡ್ಡ ಏನು ವಿಭಜನೆ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ಆ ಮಿಂಚು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚಿನ ವ್ಯತ್ಯಾಸ ಆಗತ್ತೆ ಇಲ್ಲಿ ನೋಡ್ರಿ. ಇದೇನಾದರೂ ಚಾರ್ಜು ಇದು ಪಾಸಿಟಿವ್ ನೆಗೆಟಿವ್ ಹಿಂಗೇನಾದ್ರು ಗಾಳಿ ಏನಾದ್ರು ಇದ್ಬಿಟ್ಟಿದ್ರೆ ಏನಾಗುತ್ತೆ, ಆಕಾಶದಲ್ಲಿ ದೊಡ್ಡ ಮಟ್ಟದ ವಿದ್ಯುತ್ ವಿಭಜನೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗೋದಿಲ್ಲ ಅಂತೇಳಿ. ಹಂಗಾಗಿ ಮಿಂಚು ಸಂಭವಿಸೋದಿಲ್ಲ ಅಂತ. ಮಿಂಚು ಉಂಟಾಗಲಿಕ್ಕೆ ಮೋಡಗಳು ಅಥವಾ ಮೋಡ ಮತ್ತು ಭೂಮಿಯ ನಡುವೆ ಪಾಸಿಟಿವ್ ಮತ್ತು ನೆಗೆಟಿವ್ ಆವೇಶಗಳ ದೊಡ್ಡ ಪ್ರಮಾಣದ ವಿಭಜನೆ ಸಂಗ್ರಹ ಆಗತ್ತೆ. ಆದರೆ ಮಾಧ್ಯಮ ಗಾಳಿ ಮೋಡ ಉತ್ತಮ ವಿದ್ಯುತ್ವಾಗಿದ್ದರೆ ಆ ಆವೇಶಗಳು ಬೇಗನೆ ಏನಾಗ್ತವೆ, ನಿಷ್ಕ್ರಿಯ ಆಗಿಬಿಡ್ತವೆ ಮತ್ತು ಇಷ್ಟೊಂದು ದೊಡ್ಡ ವಿದ್ಯುತ್ ವ್ಯತ್ಯಾಸ ಆಗೋದಿಲ್ಲ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ, ಅದು ಉಂಟಾಗೋದಿಲ್ಲ. ಯಾವಾಗ ಉಂಟಾಗೋದಿಲ್ಲ, ಅದು ಮಿಂಚು ಉಂಟಾಗೋದಿಲ್ಲ ಅಂತ. 7ನೇ ಪ್ರಶ್ನೆ, ಚಿತ್ರ 6.24ರಲ್ಲಿ ತೋರಿಸಿರುವಂತೆ ಒಂದು ಬಾಟಲಿಯಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ನೀರನ್ನು ತುಂಬಿದಾಗ ಎರಡು ಒಂದೇ ರೀತಿಯ ಬಲೂನ್ಗಳಾದ ಎ ಮತ್ತು ಬಿಗಳಿಗೆ ಏನಾಗುತ್ತದೆ ಅಂತ ನೋಡ್ರಿ. ಇಲ್ಲಿ ಎ ಮತ್ತು ಬಿ ಬಲೂನನ್ನು ಕೊಟ್ಟಿದ್ದಾರೆ. ಎರಡೂ ಬಲೂನ್ಗಳು ಉಬ್ಬುತ್ತವೆಯೇ? ಒಂದು ವೇಳೆ ಹೌದಾದರೆ ಅವು ಸಮಾನವಾಗಿ ಉಬ್ಬುತ್ತವೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಉತ್ತರ. ನೀರಿನ ಮಟ್ಟ ಎರಡು ಬಲೂನ್ಗಳ ಪ್ರವೇಶ ಬಿಂದುಗಳಿಗಿಂತ ಮೇಲಿರುವಂತೆ ನೀರನ್ನು ತುಂಬಿಸಿದಾಗ ಎರಡೂ ಬಲೂನ್ಗಳು ಉಬ್ತವೆ. ಇನ್ನು ಪ್ರವೇಶ ಬಿಂದುಗಳು ಒಂದೇ ಎತ್ತರದಲ್ಲಿರೋದ್ರಿಂದ ಅಂದರೆ ಬಲೂನ್ ಎರಡೂ ಸೇಮ್ ಇರೋದ್ರಿಂದ, ಹೈಟಲ್ಲಿರೋದ್ರಿಂದ ಆ ಬಿಂದುಗಳಲ್ಲಿ ನೀರಿನ ಒತ್ತಡ ಒಂದೇ ಆಗಿರುತ್ತೆ. ಎರಡೂ ಬಲೂನ್ಗಳು ಒಂದೇ ಆಗಿರೋದ್ರಿಂದ ಅಂದರೆ ಅದರ ಏನೋ ಅದು ಒಂದು ಚಿಕ್ಕದು ಒಂದು ದೊಡ್ಡದು ಇಲ್ದಂಗೆ ಎರಡೂ ಸೇಮ್ ಇರೋದ್ರಿಂದ ಅವು ಸಮಾನವಾಗಿ ಉಬ್ತವೆ. ಇನ್ನು ಬಲೂನ್ಗಳು ಸ್ಥಿತಿಸ್ಥಾಪಕದಲ್ಲಿ ಭಿನ್ನವಾಗಿದ್ದರೆ ಹಿಗ್ಗಿಸುವಿಕೆ ಕಡಿಮೆ ಪ್ರತಿರೋಧ ಇರತಕ್ಕಂಥ ಬಲೂನು ಹೆಚ್ಚು ಉಬ್ಬುತ್ತೆ ಅಂತ. ಅಂದರೆ ಜಾಸ್ತಿ ಎಲಾಸ್ಟಿಸಿಟಿ ಇಲ್ಲದಿದ್ದರೆ ಈ ಹಿಗ್ಗಿಸುವಿಕೆ ಕಡಿಮೆ ಪ್ರತಿರೋಧ ಇರತಕ್ಕಂಥ ಬಲೂನು ಹೆಚ್ಚು ಉಬ್ಬುತ್ತೆ ಅಂತ. ಅಂದರೆ ಜಾಸ್ತಿ ಎಲಾಸ್ಟಿಕ್ ಇರತಕ್ಕಂಥದ್ದು ಜಾಸ್ತಿ ಬೇಗ ಉಬ್ಬುತ್ತೆ ಅಂತ. ಅಂದರೆ ಒಂದು ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ, ಒಂದು ಪ್ಲಾಸ್ಟಿಕ್ಕಿಂದು ಒಂದು ಇದ್ರದಪ್ಪ ಮಾಡೋದು, ಯಾವುದು ಒಂದು ಬಲೂನು ರಬ್ಬರಿಂದ ಮಾಡಿದಾಗ
ಪ್ಲಾಸ್ಟಿಕ್ಕಿಂದ ಉಬ್ಬೋದಿಲ್ಲ, ಯಾಕಂದರೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಇದು ಉಬ್ಬುತ್ತೆ ಅನ್ನೋದು ಅರ್ಥ. 8ನೇ ಪ್ರಶ್ನೆ, ಮಾರುತವು ಚಂಡಮಾರುತವಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಇದಕ್ಕೆ ಆನ್ಸರ್ ನೋಡೋಣ. ಚಂಡಮಾರುತ ಬಲವಾದ ಗಾಳಿ ಮತ್ತು ಭಾರೀ ಮಳೆಯೊಂದಿಗೆ ತಿರುಗ್ತಕ್ಕಂಥ ದೊಡ್ಡ ಚಂಡಮಾರುತದ ಒಂದು ವ್ಯವಸ್ಥೆ ಆಗಿದೆ. ಎಲ್ಲ ಬಿರುಗಾಳಿಗಳು ಚಂಡಮಾರುತ ಆಗೋದಿಲ್ಲ. ಇನ್ನು ಮುಖ್ಯ ಹಂತಗಳು ಫುಲ್ ಕಂಪ್ಲೀಟಾಗಿ ವಿವರಣೆ ಮಾಡಬೇಕಾಗಿರೋದನ್ನ ನೋಡಿ. ಬೆಚ್ಚಗಿನ ಸಾಗರ ನೀರು. ಬೆಚ್ಚಗಿನ ಸಾಗರ ನೀರಿನ ಮೇಲೆ ಅಂದರೆ ಸಾಮಾನ್ಯವಾಗಿ ಸುಮಾರು 27 ಡಿಗ್ರಿಗಿಂತ ಹೆಚ್ಚಿರುತ್ತೆ. ಚಂಡಮಾರುತಗಳು ರೂಪುಗೊಳ್ತವೆ ಸಾಗರದ ನೀರಿನ ಮೇಲೆ ಅಷ್ಟೇ. ನೆನ್ಪಿಟ್ಕೊಳ್ರಿ, ಎಲ್ಲಿ ಚಂಡಮಾರುತ ರೂಪ ಆಗೋದಂದರೆ ಸಾಗರದ ನೀರಿನ ಮೇಲೆ. ಇನ್ನು ಬೆಚ್ಚಗಿನ ನೀರು ಮೇಲಿನ ಗಾಳಿಯನ್ನು ಬಿಸಿ ಮಾಡುತ್ತೆ. ಏನಿದೆ ನೀರು ಬೆಚ್ಚಗಿರುತ್ತಲ್ಲ ನೀರು, ಇದನ್ನು ಇಲ್ಲಿ ಇರ್ತಕ್ಕಂಥ ಗಾಳಿಯನ್ನು ಬಿಸಿ ಮಾಡುತ್ತೆ. ನೆನ್ಪಿಟ್ಕೊಳ್ರಿ, ಇಲ್ಲಿ ಗಾಳಿಯನ್ನು ಬಿಸಿ ಮಾಡುತ್ತೆ ಮತ್ತು ಅದಕ್ಕೆ ತೇವಾಂಶವನ್ನು ಸೇರಿಸುತ್ತೆ. ಹಾಗಾಗಿ ಗಾಳಿ ಏನಾಗಿರುತ್ತೆ, ಯಾವಾಗ ಬಿಸಿಯಾಗಿರುತ್ತೋ ಬಿಸಿಯಾಗಿರೋದು ಮೇಲೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಅದು ಹಗುರಾಗಿ ಮೇಲೆ ಇರುತ್ತೆ. ಸಮುದ್ರದ ಮೇಲಿರುವ ಬೆಚ್ಚಗಿನ ತೇವಾಂಶವುಳ್ಳ ಗಾಳಿ ಮೇಲಕ್ಕೆ ಇರುತ್ತೆ, ಅಂದರೆ ಸಮುದ್ರದ ಮೇಲಿರ್ತಕ್ಕಂಥ ಗಾಳಿ ಮೇಲೋಗುತ್ತೆ. ಮೇಲ್ಮೈ ಬಳಿ ಕಡಿಮೆ ಒತ್ತಡದ ಪ್ರದೇಶವಾಗ್ಬಿಡುತ್ತೆ. ಇಲ್ಲೇನಾಗಿರುತ್ತೆ, ಕಡಿಮೆ ಒತ್ತಡದ ಪ್ರದೇಶ ಆಗಿಬಿಡುತ್ತೆ. ಎಲ್ಲ ಗಾಳಿ ಮೇಲೋಗಿ ಹೋಗಿ ಹೋಗಿ ಇಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಆಗುತ್ತೆ. ಆಗ ಯಾವಾಗಿಲ್ಲ ಆಗುತ್ತೋ, ಇಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಆಗುತ್ತೆ, ಇಲ್ಲಿ ಮೇಲೆ ಹೆಚ್ಚಿನ ಒತ್ತಡದ ಪ್ರದೇಶ ಆಗುತ್ತೆ. ಆಗ ಗಾಳಿ ರಿವರ್ಸ್ ಆಗಿ ಕೆಳಗೆ ಹಿಂಗೆ ಬಂದ್ಬಿಡುತ್ತೆ ಅಂತ. ಹೆಚ್ಚು ಗಾಳಿ ಒಳಗೆ ನುಗ್ಗುತ್ತೆ. ಸುತ್ತಮುತ್ತಲಿನ ಗಾಳಿ ಕಡಿಮೆ ಒತ್ತಡದ ಪ್ರದೇಶವನ್ನು ತುಂಬಲಿಕ್ಕೆ ಒಳಗೆ ಚಲಿಸುತ್ತೆ. ಇಲ್ಲಿ ಯಾವಾಗ ಕಡಿಮೆ ಒತ್ತಡ ಆಗುತ್ತೆ, ಇರಬರ ಗಾಳಿ ಎಲ್ಲ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿಬಿಡುತ್ತೆ ಎಲ್ಲ ಕಡೆ. ಈಗ ಒಂದು ಬಸ್ ಬಂತಪ್ಪ, ಭಾಳ ಹೊತ್ತಿಂದ ಕಾಯ್ತಾ ಇದ್ದೀರಿ, ಅವಾಗೇನು ಮಾಡ್ತೀರಿ, ಎಲ್ಲ ಬಸ್ಸಿಗೆ ನುಗ್ಗಿಬಿಡ್ತಾರಲ್ಲ, ಆ ರೀತಿ ಯಾವಾಗ ಇಲ್ಲಿ ಖಾಲಿ ಇರುತ್ತೋ ಜಾಗ, ಅಲ್ಲಿ ಮೇಲ್ಗಡೆ ತುಂಬ ಜಾಸ್ತಿ ಇರುತ್ತೆ ಗಾಳಿ, ಅದು ಕೆಳಗೆ ಬರೋಕ್ಕೆ ನಾನು ಮುಂದೆ ಅಂತೇಳಿ ಎಲ್ಲ ಬರೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ. ಈ ಒಳಬರುವ ಗಾಳಿಯು ಶಾಖ ಮತ್ತು ತೇವಾಂಶವನ್ನು ಎತ್ತಿಕೊಂಡು ಪ್ರತಿಯಾಗಿ ಮೇಲಕ್ಕೆ ಏರುತ್ತೆ ಅಂತ. ಈಗ ಇಲ್ಲಿ ಯಾವುದು ಬಿಸಿ ಇರುತ್ತೋ ಮತ್ತೆ ಅದು ಮೇಲೆ ಏರೋಕ್ಕೆ ಶುರು ಮಾಡುತ್ತೆ. ನೆನ್ಪಿಟ್ಕೊಳ್ರಿ, ಯಾವುದು ಒಳಗೆ ಬಂತಲ್ಲ ಅದು ಮತ್ತೆ ಶಾಖ ಮತ್ತು ತೇವಾಂಶ ಇರೋದು ಮತ್ತೆ ಅದು ಮೇಲೆ ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ. ತಿರುಗಿ ಅದು ಹಿಂಗೆ ರೊಟೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಭೂಮಿ ತಿರುಗುವಿಕೆಯಿಂದಾಗಿ ಒಳಹರಿವಿನ ಗಾಳಿ ವಿಚಲನೆಗೊಳ್ಳುತ್ತದೆ ಮತ್ತು ಇಡೀ ವ್ಯವಸ್ಥೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಿಂಗೆ ರೌಂಡ್ ಆಗಲಿಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಸುರುಳಿ ರೂಪುತ್ತೆ. ತಿರುಗುವಿಕೆಯ ದಿಕ್ಕು ಅರ್ಧಗೋಳವನ್ನು ಅವಲಂಬಿಸಿರುತ್ತೆ. ಇನ್ನು ಚಂಡಮಾರುತದ ರಚನೆ ಕಣ್ಣು ಎಂದು ಕರೆಯಲ್ಪಡುವ ಶಾಂತ ಕೇಂದ್ರ ಮತ್ತು ತೀವ್ರವಾದ ಗಾಳಿ ಮತ್ತು ಮಳೆಯ ಸುತ್ತಲಿನ ಕಣ್ಣಿನ ಗೋಡೆಯೊಂದಿಗೆ ಏರುತ್ತಿರುವ ಬೆಚ್ಚಗಿನ ಗಾಳಿ ಮತ್ತು ತಿರುಗುವಿಕೆಯು ವ್ಯವಸ್ಥೆಯನ್ನು ಚಂಡಮಾರುತವಾಗಿ ಬಲಪಡಿಸುತ್ತೆ. ಬೆಚ್ಚಗಿನ ನೀರಿನ ಮೇಲೆ ಪ್ರತಿಕ್ರಿಯೆ ಮುಂದುವರೆದರೆ ಚಂಡಮಾರುತ ಮತ್ತಷ್ಟು ತೀವ್ರಗೊಳ್ಬೋದು. ಇದು ಹಿಂಗೆ ಮತ್ತೆ ಬೆಚ್ಚಗಾಗೋದು ಮೇಲೋಗೋದು ಹಿಂಗೆ ಆಯಿತು ಅಂತಂದರೆ ಇದಿನ್ನೂ ತುಂಬ ಭೀಕರವಾದಂಥ ಗಾಳಿ ಆಗತ್ತೆ ಅನ್ನೋದು ಇದರ ಉತ್ತರ. ನೋಡಿ ಹೆಂಗಾಗುತ್ತೆ, ಬಿಸಿಯಾದ ಸಾಗರದ ನೀರು ಅದೇನಾಗುತ್ತೆ, ಬಿಸಿ ಮತ್ತು ತೇವಾಂಶಯುಕ್ತ ಗಾಳಿ ಮೇಲಕ್ಕೆ ಇರುತ್ತೆ, ಅಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತೆ. ಯಾವಾಗ ಕಡಿಮೆ ಒತ್ತಡ ಉಂಟಾಗುತ್ತೋ ಮೇಲಿರ್ತಕ್ಕಂಥ ಗಾಳಿ ಕೆಳಗೆ ಬರುತ್ತೆ, ಮತ್ತೆ ಬಿಸಿ ಇರೋದು ಮತ್ತೆ ಮೇಲೋಗುತ್ತೆ. ಇದೇ ರೀತಿ ಏನು ರೌಂಡ್ ಅಕ್ಕಂತ ಹೋಗಿ ಅದೇನಾಗುತ್ತೆ, ಸುರುಳಿ ಉಂಟು ಮಾಡಿ ಚಂಡಮಾರುತ ನಿರ್ಮಾಣ ಆಗುತ್ತೆ ಅನ್ನೋದು ಇದರ ಅರ್ಥ. ನೀವು ಇದನ್ನು ಚಿತ್ರಗಳು ಬರೆಯೋ ಅವಶ್ಯಕತೆ ಇಲ್ಲ, ಇದಷ್ಟೇ ಬರೆದ್ರೆ ಸಾಕು. 9ನೇ ಪ್ರಶ್ನೆ, ಬೇಸಿಗೆಯ ಮಧ್ಯಾಹ್ನ ಸಮುದ್ರದ ತೀರದಲ್ಲಿರುವ ಮರಗಳನ್ನು ಚಿತ್ರ 6.25ರಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಯಾವುದು ಭೂಮಿಯ ಭಾಗ ಎಂದು ಗುರುತಿಸಿ ಎ ಅಥವಾ ಬಿ ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಎ ಭಾಗ, ಇದು ಬಿ ಭಾಗ, ಇದರಲ್ಲಿ ಯಾವುದು ಭೂಮಿ ಯಾವುದು ಸಮುದ್ರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಉತ್ತರ ನೋಡೋಣ. ಫಸ್ಟು ಎ ಬದಿ ಏನಿದೆ ಅದು ಭೂಮಿ ಭಾಗ ಅಂತ ತಿಳ್ಕೊಳ್ಳೋಣ. ಇದು ಏನಾಗುತ್ತೆ, ಭೂಮಿ ಭಾಗ ಆದಾಗ ಇದು ನೋಡಿ, ಇಲ್ಲಿ ನೆಲ ಏನಾಗಿರುತ್ತೆ, ಬೇಸಿಗೆಯ ಸಮಯದಲ್ಲಿ ತುಂಬ ಬಿಸಿಯಾಗಿರುತ್ತೆ. ನೆಲದ ಹತ್ರ ಫುಲ್ ತುಂಬ ಬಿಸಿಯಾಗಿರುತ್ತೆ. ಹಂಗಾಗಿ ನೆಲದ ಹತ್ರ ಬಿಸಿಯಾಗಿರ್ತಕ್ಕಂಥ ಗಾಳಿ ಏನಾಗಿರುತ್ತೆ, ಗಾಳಿನೂ ಬಿಸಿಯಾಗಿ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ. ನೋಡಿ, ಇಲ್ಲಿ ಮೇಲೆ ಹೋಗುತ್ತೆ. ಯಾವಾಗ ಇಲ್ಲಿ ಮೇಲೆ ಹೋಗುತ್ತೋ ಇಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗ್ಬಿಡುತ್ತೆ ಈ ಭಾಗದಲ್ಲಿ. ಯಾವಾಗ ಇಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೋ ಇಲ್ಲಿ ಹೆಚ್ಚು ಗಾಳಿ ಇರುತ್ತಲ್ಲ, ಇಲ್ಲಿ ಸಮುದ್ರದ ಮೇಲಿನ ಗಾಳಿ, ಅದು ಭೂಮಿಯ ಕಡೆ ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ಭೂಮಿಯ ಕಡೆ ಇಲ್ಲಿ ಬರುತ್ತೋ ಆಗ ಮರಗಳು ಈ ಕಡೆ ಬೀಸೋಕ್ಕೆ ಶುರುವಾಗ್ತವೆ ಅನ್ನೋದು ಇದರ ಉತ್ತರ. ಹಾಗಾಗಿ ಇಲ್ಲಿ ಬಿ ಭಾಗ ಯಾವುದು, ಬಿ ಭಾಗ ಸಮುದ್ರದ ಭಾಗ, ಎ ಭಾಗ ಭೂಮಿಯ ಭಾಗ ಆಗಿದೆ. ನೋಡಿ, ಅದೇ ಎ ಬದಿಯು ಭೂಮಿ ಆಗಿದೆ. ಬೇಸಿಗೆ ಮಧ್ಯಾಹ್ನದ ಸಮಯದಲ್ಲಿ ಭೂಮಿ ಸಮುದ್ರಕ್ಕಿಂತ ವೇಗವಾಗಿ ಬೆಚ್ಚಗಾಗುತ್ತೆ. ಆದ್ದರಿಂದ ಭೂಮಿಯ ಮೇಲಿನ ಗಾಳಿ ಮೇಲೆ ಹೋಗಿ ಕಡಿಮೆ ಒತ್ತಡದ ಪ್ರದೇಶವನ್ನು ಸೃಷ್ಟಿಸುತ್ತದೆ. ಸಮುದ್ರದಿಂದ ತಂಪಾದ ಗಾಳಿ ಭೂಮಿಯ ಕಡೆ ಚಲಿಸುತ್ತೆ. ಇದನ್ನು ಸಮುದ್ರದ ತಂಗಾಳಿ ಅಂತ ಕರೀತಾರೆ, ಸಮುದ್ರದ ಗಾಳಿ, ಸೀ ಬ್ರೀಸ್ ಅಂತ ಕರೀತಾರೆ. ಚಿತ್ರದಲ್ಲಿರುವ ಮರಗಳು ಬಿ ಇಂದ ಎಗೆ ಬೀಸುವ ಗಾಳಿಯಿಂದ ಬಾಗುತ್ತೆ. ಆದ್ದರಿಂದ ಬಿ ಸಮುದ್ರದ ಭಾಗ ಮತ್ತು ಎ ಏನಾಗಿದೆ, ಅದು ಭೂಭಾಗ ಆಗಿದೆ ಅಂತ.
10ನೇ ಪ್ರಶ್ನೆ, ಗಾಳಿಯು ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಹರಿಯುತ್ತೆ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಗಾಳಿ ಹರಿವನ್ನು ತೋರಿಸ್ತಕ್ಕಂಥ ಚಟುವಟಿಕೆ. ಅಗತ್ಯವಿರತಕ್ಕಂಥ ವಸ್ತುಗಳು 2 ರೀತಿಯ ತೆಳುವಾದ ರಬ್ಬರ್ ಬಲೂನ್ಗಳು, ಸ್ಟ್ರಾ ಮತ್ತು ದಾರ ಬೇಕು. ಕಾರ್ಯವಿಧಾನ, ಒಂದು ಬಲೂನಿಗೆ ಸ್ಟ್ರಾ ಒಂದು ತುದಿಯನ್ನು ದೃಢವಾಗಿ ಜೋಡಿಸ್ಬೇಕು. ಈ ರೀತಿ ನೋಡಿ, ದೃಢವಾಗಿ ಜೋಡಿಸ್ಬೇಕು ಮತ್ತು ಗಾಳಿ ಸೋರಿಕೆ ಆಗದಂತೆ ಅದನ್ನು ಕಟ್ಟಬೇಕಿಲ್ಲಿ ನೀಟಾಗಿ. ಇನ್ನೊಂದು ಬಲೂನನ್ನು ಮೊದಲೇ ನಾವೇನು ಮಾಡಬೇಕು, ಊದಬೇಕು ಚೆನ್ನಾಗಿ. ಈ ರೀತಿ ಊದ್ಬಿಟ್ಟು ನಂತರ ಸ್ಟ್ರಾ ತುದಿಯನ್ನು ಬಲೂನಿಗೆ ಸೇರಿಸಿ ಗಾಳಿ ಸ್ಟ್ರಾನ ಮೂಲಕ ಮಾತ್ರ ಹೋಗುವಂತೆ ದಾರದಿಂದ ಕಟ್ಟಬೇಕು. ಸೊ ನೋಡಿ, ಇದರಿಂದ ಮಾತ್ರ ಹೋಗಬೇಕು. ಫಸ್ಟು ಇದನ್ನು ಊದಬಾರ್ದು, ಒಂದು ಬಲೂನನ್ನು. ಇನ್ನೊಂದು ಬಲೂನನ್ನು ಊದ್ಬಿಟ್ಟು ನಂತರ ಕಟ್ಟಬೇಕು. ಈಗೇನು ಅವಲೋಕನ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಗಾಳಿಯು ಉಬ್ಬಿಕೊಂಡಿರುವ ಬಲೂನ್ನಿಂದ ಸ್ಟ್ರಾನ ಮೂಲಕ ಗಾಳಿ ತುಂಬದ ಬಲೂನಿಗೆ ಚಲಿಸುತ್ತೆ ಅಂತ. ಯಾವಾಗ ಇದರಲ್ಲಿ ನಾವು ಗಾಳಿ ತುಂಬಿರ್ತೀವಿ ಅದು ಈ ಸ್ಟ್ರಾದ ಮೂಲಕ ಈ ಬಲೂನಿಗೆ ಹೋಗುತ್ತೆ ಅಂತ ಅರ್ಥ. ಉಬ್ಬಿಕೊಂಡಿರುವ ಬಲೂನು ಚಿಕ್ಕದಾಗುತ್ತೆ ಮತ್ತು ಇನ್ನೊಂದು ಬಲೂನು, ಎರಡೂ ಬಲೂನು ಬಹುತೇಕ ಒಂದೇ ಗಾತ್ರವನ್ನು ತಲುಪುವವರೆಗೆ ಉಬ್ಕೊಳ್ಳುತ್ತೆ ಅಂತ. ಇದು ಉಬ್ಬಿರ್ತಕ್ಕಂಥ ಬಲೂನು ಕಡಿಮೆ ಆಗುತ್ತೆ, ಇದು ಹಂಗೆ ಉಬ್ಕೊಂತ ಹೋಗಿ ಎರಡೂ ಈಕ್ವಲ್ ಆಗಿ ಏನಾಗ್ತವೆ, ಆಗೋವರೆಗೂ ಉಬ್ಕೊಳ್ಳುತ್ತೆ ಅಂತ. ಇದರಿಂದ ಏನು ಗೊತ್ತಾಗುತ್ತೆ, ಹೆಚ್ಚಿನ ಒತ್ತಡವಿರುವ ಅಂದರೆ ಉಬ್ಬಿಕೊಂಡಿರುವ ಬಲೂನ್ನಿಂದ ಕಡಿಮೆ ಒತ್ತಡವಿರುವ ಅಂದರೆ ಉಬ್ಬಿಕೊಳ್ಳದ ಬಲೂನಿಗೆ ಗಾಳಿ ಹರಿಯುತ್ತೆ. ಒತ್ತಡಗಳು ಸಮಾನವಾದಾಗ ಅಂದರೆ ಎರಡೂ ಕಡೆ ಸೇಮ್ ಆದಾಗ ಹರಿವು ನಿಲ್ಲುತ್ತೆ. ಗಾಳಿಯು ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಚಲಿಸುತ್ತೆ ಅಂತ ಈ ಪ್ರಯೋಗ ತೋರಿಸುತ್ತೆ. ನೋಡಿ, ಇದನ್ನು ನೀವು ಬರಿಬೋದು, ಈ ಚಿತ್ರನೂ ಬರ್ಕೋಬೋದು ನೀವು. ಏನು ಈ ಬಲೂನ್ ಈ ರೀತಿ ಚಿತ್ರ 1, 2 ಈ 3 ಚಿತ್ರಗಳನ್ನು ಬರೆದ್ರೆ ಸಾಕು. ಅಧಿಕ ಒತ್ತಡದಿಂದ ಗಾಳಿ ಕಡಿಮೆ ಒತ್ತಡದ ಕಡೆ ಹೋಗುತ್ತೆ ಅನ್ನೋದು ಇದರಿಂದ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲಾಗಿ ಗೊತ್ತಾಗುತ್ತೆ. 11ನೇ ಪ್ರಶ್ನೆ, ಗುಡುಗು ಸಹಿತ ಮಳೆ ಎಂದರೇನು, ಅದು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ನೋಡಿ, ಇದರ ಎಕ್ಸ್ಪ್ಲೇಷನ್ ನೋಡಿರಿ, ಇದು ಚಿತ್ರ ಸಮೇತ ಕೊಟ್ಟಿದ್ದೀನಿ. ಇದನ್ನು ಚಿತ್ರ ಬರೆತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಏನಾಗುತ್ತಪ್ಪ ಅಂತಂದರೆ, ಮೊದಲು ಈ ಸೂರ್ಯ ಬೇಸಿಗೆಗಾಲದಲ್ಲಿ ಸೂರ್ಯ ಏನೋ ತುಂಬ ಪ್ರಖರವಾಗಿರ್ತಾನೆ, ಹಂಗಾಗಿ ಭೂಮಿ ಏನಾಗಿರುತ್ತೆ ತುಂಬ ಕಾದ್ಬಿಟ್ಟಿರ್ತದೆ. ಹೌದಾ, ತುಂಬ ಕಾದಾಗ ಏನಾಗುತ್ತೆ, ಭೂಮಿ ಸೂರ್ಯನ ಬಿಸಿಲಿನಿಂದ ಬಿಸಿಯಾಗಿರುತ್ತೆ. ಭೂಮಿ ಸಮೀಪದ ಗಾಳಿ ಅಂದರೆ ಈ ನೆಲದ ಹತ್ರ ಇರ್ತದಲ್ಲ ಗಾಳಿ, ಅದೂ ಸಹ ಬಿಸಿಯಾಗುತ್ತೆ. ಯಾವ ವಸ್ತು ಬಿಸಿ ಆಗುತ್ತೋ ಅದು ಮೇಲೆ ಇರುತ್ತೆ, ಅಂದರೆ ಗಾಳಿ ಮೇಲೆ ಹೋಗ್ಬಿಡುತ್ತೆ. ನೋಡಿ, ಈಗ ಮೇಲಕ್ಕೆ ಏರ್ತಕ್ಕಂಥ ಗಾಳಿ ಮೇಲೆ ಹೋಗ್ತಾ ಏನಾಗುತ್ತೆ, ಅಲ್ಲಿ ತಂಪಾಗ್ಬಿಡುತ್ತೆ. ಯಾವಾಗ ತಂಪಾಗುತ್ತೋ ಅದೆಲ್ಲ ಸಂಕುಚಿತಗೊಂಡು ಮೋಡವಾಗಕ್ಕೆ ಶುರುವಾಗುತ್ತೆ. ಹಿಂಗೆ ಹೋಗ್ತಾ ಗಾಳಿ ಜಾಸ್ತಿ ಆಗಿ ಅದೇನಾಗಿರುತ್ತೆ, ತುಂಬ ದೈತ್ಯಾಕಾರದ ಮೋಡ ಆಗುತ್ತೆ. ಈ ಮೋಡದ ಒಳಗೆ ನೋಡಿ, ಇಲ್ಲಿ ಮೋಡದ ಒಳಗೆ ಏನಿರುತ್ತೆ, ತುಂಬ ತೇವಾಂಶ ಘನೀಕರಿಸ್ಬಿಟ್ಟು ಹಿಮ ಆಗುತ್ತೆ. ಮತ್ತು ನೀರಿನ ಕಣಗಳ ನಡುವೆ ಡಿಕ್ಕಿ ಹೊಡಿತಾವೆ, ಘರ್ಷಣೆ ಉಂಟಾಗಿ ಅದರಲ್ಲಿ ವಿದ್ಯುತ್ ಆವೇಶಗಳು ಚಾರ್ಜ್ಗಳು ಏನಾಗ್ತವೆ, ಬೇರೆ ಬೇರೆ ಆಗ್ತದೆ. ಇದರಿಂದ ಮಿಂಚು ಉಂಟಾಗುತ್ತೆ. ಈ ಮಿಂಚು ಗಾಳಿಯನ್ನು ಬಿಸಿ ಮಾಡಿಬಿಟ್ಟು ತೀವ್ರವಾದ ಶಬ್ದ ಉಂಟಾಗುತ್ತೆ. ಅದೇ ಏನದು ಗುಡುಗು ಅಂತ. ಇನ್ನು ಈ ತೇವಾಂಶದ ಹನಿ ಭಾರವಾಗಿ ತಡ್ಕೊಳಕ್ಕಾಗೋದಿಲ್ಲ ಅಂದರೆ, ಒತ್ತಡ ತಡೆಯೋಕ್ಕಾಗೋದಿಲ್ಲ ಅಂದಾಗ ಅದೇನಾಗಿರುತ್ತೆ, ನೀರಾಗಿ ಕೆಳಗೆ ಬೀಳುತ್ತೆ. ಮತ್ತು ಇದೇ ಭಾರಿ ಮಳೆ ಉಂಟಾಗೋದು ಅಂತ ಕರೀತಾರೆ. ಇದೇ ಸಮಯದಲ್ಲಿ ಬಲವಾದ ಕೆಲವೊಮ್ಮೆ ಜೋರಾದ ಗಾಳಿ ನೆಲದಲ್ಲಿ ಬೀಸಕ್ಕೂ ಸಹ ಶುರುವಾಗುತ್ತೆ. ಇದೇ ಗುಡುಗು ಸಹಿತ ಮಳೆ ಅಂತ ಕರೀತಾರೆ. ನೋಡಿ, ಇದನ್ನೇ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ನಾನು. ಇದನ್ನು ಈ ಚಿತ್ರದ ರೂಪದಲ್ಲಿ ಇರ್ತಕ್ಕಂಥದ್ದು ನಾನು ಇಲ್ಲೇ ಕೊಟ್ಟಿದ್ದೀನಿ. ಇದೆಲ್ಲ ಹೆಡ್ಡಿಂಗ್. ಇದು ನೋಡಿ, ಫಸ್ಟು ಇದು ಹೆಡ್ಡಿಂಗ್, ಇದು 1ನೇ ಹೆಡ್ಡಿಂಗು, ನಂತರ ಇದು 2ನೇ ಹೆಡ್ಡಿಂಗು, ಇದು ನಂತರ ಮುಂದಿನ ಪ್ಯಾರಾದಲ್ಲಿ ಬರ್ಕೊಂತ ಹೋಗ್ರಿ ನೀವು. ನೆಕ್ಸ್ಟು ಇದು 3ನೇ ಹೆಡ್ಡಿಂಗು, ನೆಕ್ಸ್ಟು ಇದು 4ನೇ ಹೆಡ್ಡಿಂಗು, ಹೌದಾ, ಇದು 5ನೇ ಹೆಡ್ಡಿಂಗು. ನೋಡಿ, ಅದನ್ನೇ ಇಲ್ಲಿ ಚಿತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ. ಸೂರ್ಯ ತಾಪದಿಂದ ಬಿಸಿ ಗಾಳಿ ಹೋಗುತ್ತೆ, ನಂತರ ಅದು ಮೋಡ ಆಗುತ್ತೆ, ಮೋಡ ಇನ್ನೂ ಜಾಸ್ತಿ ಬೆಳವಣಿಗೆ ಆಗುತ್ತೆ, ಆ ಮೋಡದಲ್ಲಿ ಘರ್ಷಣೆ ಆಗುತ್ತೆ, ಹಿಮ ಮತ್ತು ನೀರಿನ ನಡುವೆ ಅದು ಮಿಂಚು ಮತ್ತು ಗುಡುಗು ಕಾರಣ ಆಗುತ್ತೆ, ಮತ್ತು ಭಾರೀ ಮಳೆ ಮತ್ತು ಬಲವಾದ ಗಾಳಿಗೆ ಕಾರಣ ಆಗುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಚಿತ್ರದ ರೂಪದಲ್ಲೇ ಇದಿದೆ. ಇಷ್ಟು ಬರ್ಕೊಂಡ್ರೆ ಸಾಕು. ನೀವು ಇಷ್ಟನ್ನು ಈ ಚಿತ್ರ ಪ್ಲಸ್ ಇದನ್ನು ಬರ್ಕೊಂಬಿಡಿ, ಎಕ್ಸ್ಪ್ಲೇಷನ್ನು ಸಾಕಾಗತ್ತೆ. 12ನೇದು, ಮಿಂಚು ಉಂಟಾಗಲಿಕ್ಕೆ ಕಾರಣವಾಗುವ ಪ್ರಕ್ರಿಯೆಯನ್ನು ವಿವರಿಸಿ. ಈಗ ತಾನೇ ಹಿಂದಿನ ಪ್ರಶ್ನೆಯಲ್ಲಿ ಏನಿತ್ತು ಇದೇ ಎಕ್ಸ್ಪ್ಲೇಷನ್ ಇಲ್ಲೂ ಬರುತ್ತೆ. ನೋಡಿರಿ, ಇದರ ಎಕ್ಸ್ಪ್ಲೇಷನ್ನು, ಗುಡುಗು ಮಳೆಯ ಸಮಯದಲ್ಲಿ ಬಿಸಿ ತೇವಾಂಶಯುಕ್ತ ಗಾಳಿ ಮೇಲಕ್ಕೆ ಏರಿ ಮೋಡದೊಳಗೆ ಹೋಗುತ್ತೆ ಅಂತ. ಯಾವಾಗ ಗುಡುಗು ಮಳೆಯ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಬಿಸಿ ಗಾಳಿ ಫುಲ್ ಮೇಲೋಗುತ್ತೆ, ಮೇಲೋಗಿ ಮೋಡದೊಳಗೆ ಸೇರ್ಕೊಳ್ಳುತ್ತೆ. ಆಗ ಆ ಗಾಳಿ ನೀರಿನ ಹನಿಗಳನ್ನು ಮೋಡದ ತಂಪಾದ ಭಾಗಗಳಿಗೆ ಕೊಂಡೊಯ್ಯುತ್ತಂತೆ. ಯಾವುದೋ ಗಾಳಿ ಏನು ಮಾಡುತ್ತೆ, ನೀರಿನ ಹನಿಗಳನ್ನು ಮೋಡದ ತಂಪಾದ ಭಾಗಗಳಿಗೆ ಕೊಂಡೊಯ್ಯುತ್ತೆ. ಆವಾಗ ಅಲ್ಲಿ ಏನಾಗ್ತವೆ, ಹಿಮವಾಗಿಬಿಡ್ತಾವೆ, ಮಂಜುಗಡ್ಡೆ ಆಗಿಬಿಡ್ತಾವೆ ಅವು. ಇನ್ನು ಬಲವಾದ ಮೇಲಕ್ಕೆ ಮತ್ತು ಕೆಳಕ್ಕೆ ಗಾಳಿಯ ಪ್ರವಾಹಗಳು ನೀರಿನ ಹನಿಗಳು ಮತ್ತು ಹಿಮದ ಕಣದ ನಡುವೆ ಅಪ್ಪಳಿಸುವಿಕೆ ಉಂಟಾಗುತ್ತೆ. ಅಂದರೆ ಎರಡೂ ಘರ್ಷಣೆ ಉಂಟಾಗ್ತವೆ. ಯಾವುದು, ಮೋಡದಲ್ಲಿ
ಇರ್ತಕ್ಕಂಥ ನೀರಿನ ಕಣ ಮತ್ತು ಹಿಮದ ನಡುವೆ ಘರ್ಷಣೆ ಉಂಟಾಗೋಕ್ಕೆ ಸಾಧ್ಯ ಆಗುತ್ತೆ. ಈ ಅಪ್ಪಳಿಸುವಿಕೆಯಿಂದ ಏನಾಗಿರುತ್ತೆ, ವಿದ್ಯುತ್ ಆವೇಶಗಳು ಬೇರ್ಪಡುತ್ತವೆ, ಪ್ಲಸ್ಸು ಮತ್ತು ಮೈನಸ್ಸು ಬೇರ್ಪಡಿಸ್ತವೆ. ಇವೇನಾಗ್ತವೆ, ಮೋಡದ ಕೆಳಭಾಗದಲ್ಲಿ ನೆಗೆಟಿವ್ ಚಾರ್ಜು ಮತ್ತು ನೆಲದ ಮೇಲೋ ಅಥವಾ ವಸ್ತುಗಳ ಕೆಳಗೋ ಪಾಸಿಟಿವ್ ಚಾರ್ಜ್ಗಳು. ನೋಡಿರಿ, ಇಲ್ಲಿ ಮೋಡದಲ್ಲಿ ನೆಗೆಟಿವ್ ಚಾರ್ಜ್ ಆಗುತ್ತೆ ಮೇಲೆ, ಇಲ್ಲಿ ಕೆಳಭಾಗದಲ್ಲಿ ಪಾಸಿಟಿವ್ ಚಾರ್ಜ್ ಉಂಟು ಮಾಡುತ್ತೆ. ಇನ್ನು ಈ ವಿದ್ಯುತ್ ಆವೇಶ ಜಾಸ್ತಿ ಆದಾಗ ಅಂದರೆ ವಿಭವಾಂತರ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದನ್ನು ಇಂಗ್ಲೀಷಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ. ಎರಡೂ ಕಡೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆದಾಗ ಅಂದರೆ ಒಂದು ಕಡೆ ತುಂಬ ಕಡಿಮೆ, ಒಂದು ಕಡೆ ತುಂಬ ಜಾಸ್ತಿ ಇದ್ದಾಗ, ಅಂದರೆ ಒತ್ತಡ ಕಡಿಮೆ ಒತ್ತಡ ಜಾಸ್ತಿ ಇದ್ದಾಗ ಅದೇನಾಗಿರುತ್ತೆ, ಆ ಗಾಳಿಯನ್ನು ಮೀರ್ಕೊಂಡ್ಬಿಟ್ಟು ತಕ್ಷಣವೇ ಒಂದು ದೊಡ್ಡ ಸ್ಫೋಟ ಆಗಿಬಿಡುತ್ತೆ, ಢಮ್ ಅಂತೇಳಿ. ಸೊ ಅದನ್ನು ಏನಂತ ಕರೀತಾರೆ, ಮಿಂಚು ಉಂಟಾಗೋದು ಅಂತ ಕರೀತಾರೆ. ಈ ವಿದ್ಯುತ್ ಮಿಂಚು ಏನು ಉಂಟಾಗುತ್ತೆ, ಅದು ಎರಡು ಮೋಡಗಳ ನಡುವೆ ಅಥವಾ ಮೋಡದಿಂದ ಮೋಡ ಅಥವಾ ನೆಲಕ್ಕೂ ಸಹ ಅಪ್ಪಳಿಸ್ಬೋದು. ಒಂದು ಮೋಡದಲ್ಲಿ ಆಗ್ಬೋದು ಅಥವಾ ನೆನ್ಪಿಟ್ಕೊಳ್ಳಿ ಮೋಡದಿಂದ ನೆಲಕ್ಕೂ ಸಹ ಅಪ್ಪಳಿಸ್ಬೋದು. ಇದು ನೋಡ್ರಿ, ಮೋಡದೊಳಗೆ ಎರಡು ಮೋಡಗಳ ನಡುವೆ ಮೋಡದಿಂದ ನೆಲಕ್ಕೆ ಉಂಟಾಗ್ಬೋದು. ಈ ಮಿಂಚಿನಿಂದ ಗಾಳಿ ತುಂಬ ವೇಗವಾಗಿ ಬಿಸಿಯಾಗುತ್ತೆ. ಆ ಬಿಸಿಯಾದ ಗಾಳಿ ತಕ್ಷಣವೇ ಎಲ್ಲ ಕಡೆ ವ್ಯಾಪ್ಸಕ್ಕೆ ಶುರುವಾಗ್ಬಿಡುತ್ತೆ, ಹಿಂಗೆ ಜೋರಾಗಿ. ಈ ವ್ಯಾಪ್ಸುತ್ತಲ್ಲ, ಇದರಿಂದ ನಮಗೆ ಗುಡುಗು ಉಂಟಾಗುತ್ತೆ ಅಂತ ಹೇಳಲಾಗತ್ತೆ. ನೋಡಿ, ಇಲ್ಲಿ ಇದರ ಸಾರಾಂಶ ಇದೆ. ಮೋಡದೊಳಗೆ ನೀರಿನ ಹನಿಗಳು ಮತ್ತು ಹಿಮ ಕಣಗಳ ಅಪ್ಪಳಿಸುವಿಕೆಯಿಂದ ವಿದ್ಯುತ್ ಆವೇಶಗಳು ಬೇರ್ಪಡ್ತವೆ. ಇದರಿಂದ ಉಂಟಾಗ್ತಕ್ಕಂಥ ವಿದ್ಯುತ್ ವಿಭವಾಂತರ ಮಿಂಚನ್ನು ಉಂಟು ಮಾಡುತ್ತೆ. ಮಿಂಚಿನಿಂದ ಗಾಳಿ ಬಿಸಿಯಾಗಿ ವೇಗವಾಗಿ ವಿಸ್ತರಿಸಿ ಗುಡುಗು ಎಂಬ ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ ಅಂತ. ಇದರ ಎಕ್ಸ್ಪ್ಲೇಷನ್ ಈ ಚಿತ್ರದುರ್ಗದಲ್ಲಿ ಹೇಳಿದೆ ನಾನು. ಈ ಎಕ್ಸ್ಪ್ಲೇಷನ್ ಇಷ್ಟು ಮಾಡಿದ್ರೆ ಸಾಕು. ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಮೇಲೇರ್ತಾ ಇರತಕ್ಕಂಥ ಗಾಳಿ ನೀರಿನ ಹನಿಗಳನ್ನು ಮೋಡದ ಎತ್ತರದ ಮತ್ತು ತಂಪಾದ ಭಾಗಗಳಿಗೆ ಕೊಂಡೊಯ್ಯುತ್ತೆ. ಅವು ಅಲ್ಲಿ ಎಪ್ಪಗಡ್ತವೆ. ಬಲವಾದ ಮೇಲ್ಮುಖ ಗಾಳಿ ಮತ್ತು ಕೆಳಮುಖ ಗಾಳಿಯು ನೀರಿನ ಹನಿಗಳು ಮತ್ತು ಮಂಜುಗಡ್ಡೆಯ ಕಣಗಳ ನಡುವೆ ಘರ್ಷಣೆಯನ್ನು ಉಂಟು ಮಾಡ್ತವೆ. ಇಲ್ಲಿ ಎರಡೂ ಘರ್ಷಣೆ ಉಂಟಾಗುತ್ತೆ. ಈ ಘರ್ಷಣೆಗಳು ವಿದ್ಯುತ್ ಆವೇಶಗಳನ್ನು ಪ್ರತ್ಯೇಕಿಸ್ತವೆ. ಇದರಿಂದಾಗಿ ಮೋಡದ ಮೇಲ್ಭಾಗ ಧನಾತ್ಮಕ ಚಾರ್ಜ್ ಆಗುತ್ತೆ ಮತ್ತು ಕೆಳಗಿನ ಭಾಗ ಋಣಾತ್ಮಕ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ಕೆಳಭಾಗ ಏನಾಗಿದೆ, ಅದು ಪ್ಲಸ್ ಆಗುತ್ತೆ, ಮೇಲ್ಭಾಗ ಋಣಾತ್ಮಕವಾಗುತ್ತೆ. ಇನ್ನು ಮೋಡದ ಕೆಳಭಾಗದಲ್ಲಿರುವ ಋಣಾತ್ಮಕ ವಿದ್ಯುದಾವೇಶವು ನೆಲದ ಮೇಲೆ ಅಥವಾ ವಸ್ತುಗಳ ಮೇಲೆ ಧನಾತ್ಮಕವಾಗಿ ಚಾರ್ಜನ್ನು ಉಂಟು ಮಾಡುತ್ತೆ. ಇನ್ನು ವಿದ್ಯುತ್ ವಿಭವ ವ್ಯತ್ಯಾಸವು ಗಾಳಿಯ ನಿರೋಧಕ ಸಾಮರ್ಥ್ಯವನ್ನು ಮೀರುವಷ್ಟು ದೊಡ್ಡದಾದಾಗ ಮಿಂಚಿನ ರೂಪದಲ್ಲಿ ಹಠಾತ್ ವಿದ್ಯುತ್ ವಿಸರ್ಜನೆ ಸಂಭವಿಸುತ್ತೆ. ಮಿಂಚು ಮೋಡದೊಳಗೆ, ಮೋಡಗಳ ನಡುವೆ ಅಥವಾ ಮೋಡದಿಂದ ನೆಲಕ್ಕೆ ಚಲಿಸ್ಬೋದು. ಮಿಂಚು ಗಾಳಿಯನ್ನು ಬಹಳ ಬೇಗ ಬಿಸಿ ಮಾಡುತ್ತೆ. ಬಿಸಿಯಾದ ಗಾಳಿ ತ್ವರಿತ ವಿಸ್ತರಣೆ ಈ ಗುಡುಗು ಎಂಬ ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ ಅಂತ ಅದನ್ನು ಚಿತ್ರದ್ರೂಪದಲ್ಲಿ ನಾನು ಇಲ್ಲಿ ಹೇಳಿದ್ದೀನಿ. ನೋಡಿ, ಇಲ್ಲಿ ಧನಾತ್ಮಕ ಅಂತ ಇದೆಯಲ್ಲ, ಇದು ಋಣಾತ್ಮಕ ಆಗಬೇಕು. ಇಲ್ಲಿ ಋಣಾತ್ಮಕ ಅನ್ನೋದು ಧನಾತ್ಮಕ. ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. 13ನೇ ಪ್ರಶ್ನೆ, ಬ್ಯಾನರ್ಗಳು ಮತ್ತು ಜಾಹೀರಾತು ಫಲಕಗಳಲ್ಲಿ ರಂಧ್ರಗಳನ್ನು ಏಕೆ ಮಾಡಲಾಗುತ್ತದೆ ಎಂಬುದನ್ನು ವಿವರಿಸಿ ಅಂತ. ನೋಡಿ, ಇದರಲ್ಲಿ ಚಿತ್ರದಲ್ಲಿ ನಾನು ವಿವರಿಸಿದ್ದೀನಿ. ನೋಡಿ, ಇಲ್ಲಿ ಇದು ಬ್ಯಾನರ್ ಇದೆ. ಇಲ್ಲಿ ಏನು ಮಾಡಿದ್ದಾರೆ, ಇದರಲ್ಲಿ ರಂಧ್ರಗಳು ಹಾಕಿಲ್ಲ. ಹಂಗಾಗಿ ಗಾಳಿ ಬಂದಾಗ ಇಲ್ಲಿ ಹೆಚ್ಚು ಒತ್ತಡ ಉಂಟಾಗ್ಬಿಟ್ಟು ಇದೇನೋ ಕಿತ್ಕೊಂಡು ಹೋಗೋ ಸಾಧ್ಯತೆ ಇದೆ, ಹರಿದೋಗೋ ಸಾಧ್ಯತೆ ಇದೆ, ಅಥವಾ ಗಾಳಿಗೆ ಹಾರೋಗೋ ಸಾಧ್ಯತೆ ಇರುತ್ತೆ. ಹೌದಾ? ಇನ್ನೊಂದು, ನಾವು ರಂಧ್ರವನ್ನು ಮಾಡಿದಾಗ ಗಾಳಿ ಸುಲಭವಾಗಿ ಇದ್ರ ಮೂಲಕ ಹಾದು ಹೋಗ್ಬಿಟ್ಟು ಇದ್ರ ಮೇಲೆ ಬೀಳ್ತಕ್ಕಂಥ ಹೆಚ್ಚಿನ ಒತ್ತಡ ಏನಾಗುತ್ತೆ, ಅದು ನಿಂತೋಗುತ್ತೆ. ಈಗ ನಿಲ್ಲೋದ್ರಿಂದ ಕಡಿಮೆ ಗಾಳಿ ಬಲ ಉಂಟಾಗುತ್ತೆ. ಹಾಗಾಗಿ ಅದು ಬ್ಯಾನರ್ ಹರಿದೋಗಲ್ಲ ಅನ್ನೋದು ಇದ್ರ ಉತ್ತರ. ನೋಡಿ, ರಂಧ್ರಗಳು ಏನು ಮಾಡ್ತವೆ, ಗಾಳಿಯನ್ನು ಸುಲಭವಾಗಿ ಹಾದೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಗಾಳಿಯ ಬಲ ಏನಿದೆ ಅದು ಬ್ಯಾನರ್ನ ರಚನೆ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿಬಿಟ್ಟು ಬ್ಯಾನರ್ ಕಿತ್ತೋಗತಕ್ಕಂಥ ಅಥವಾ ಹರಿದೋಗ್ತಕ್ಕಂಥ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ನೋಡಿ, ಇನ್ನು ಬ್ಯಾನರ್ ಮತ್ತು ಜಾಹೀರಾತು ಫಲಕಗಳಲ್ಲಿ ಗಾಳಿ ಸುಲಭವಾಗಿ ಹಾದು ಹೋಗುವಂತೆ ರಂಧ್ರಗಳನ್ನು ಮಾಡಲಾಗುತ್ತೆ. ಗಾಳಿಯನ್ನು ಹರಿಲಿಕ್ಕೆ ಬಿಡೋದ್ರಿಂದ ಬ್ಯಾನರಾದ್ಯಂತ ಒತ್ತಡದಲ್ಲಿನ ವ್ಯತ್ಯಾಸ ಕಡಿಮೆ ಆಗುತ್ತೆ ಮತ್ತು ಅದರ ಮೇಲಿನ ಗಾಳಿ ಬಲನೂ ಸಹ ಕಡಿಮೆ ಆಗುತ್ತೆ. ಇದು ಗಾಳಿಯ ಹೊರೆ ಮತ್ತು ರಚನೆ ಮೇಲಿರ್ತಕ್ಕಂಥ, ಅಂದರೆ ಬ್ಯಾನರ್ನ ಮೇಲಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡೋ ಮೂಲಕ ಬಲವಾದ ಗಾಳಿ ಸಮಯದಲ್ಲಿ ಬ್ಯಾನರ್ ಹರಿದು ಹೋಗ್ತಕ್ಕಂಥ ಅಥವಾ ಹಾರಿ ಹೋಗ್ತಕ್ಕಂಥ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ.